ಯಾರು ವೇದಗಳನ್ನ ಒಪ್ಪೋದಿಲ್ವೋ, ಮಂತ್ರಗಳನ್ನ ಶ್ರೇಷ್ಠ ಅಂತ ತಿಳ್ಕೊಳ್ಳೋದಿಲ್ವೋ, ಬ್ರಾಹ್ಮಣರ ತಮ್ಮ ಮನೆಗಳಿಗೆ ಪೂಜೆ ಮತ್ತೊಂದು ಕಾರ್ಯಕ್ಕೆ ಸೇರಿಸೋದಿಲ್ವೋ, ಸತ್ತವ್ರನ್ನ ಉಳೋರು ನನ್ಮಾಂಸ ತಿನ್ನೋರು ಹಿಂದೂಗಳಲ್ಲ. ಹಿಂದೂಗಳೆಲ್ಲ ಸೇರಿ ಒಂದು ಧರ್ಮ ಅನ್ನೋದು ಇಲ್ಲ, ಒಬ್ಬ ಧರ್ಮ ಸಂಸ್ಥಾಪಕನೂ ಇಲ್ಲ, ಒಂದು ಗ್ರಂಥನೂ ಇಲ್ಲ. ಇವ್ರನ್ನೆಲ್ಲ ಹಿಂದೂಗಳಂತ ಕರೆದಿದ್ದು ಮುಸಲ್ಮಾನರು, ಅಂದರೆ ಹಿಂದೂಸ್ತಾನದಲ್ಲಿವರೆಲ್ಲ ಹಿಂದೂಗಳು ಅಂತೇಳಿ. ಮುಸಲ್ಮಾನರು ಕುರಾನ್ ಇದೆ, ಕ್ರಿಶ್ಚಿಯನ್ರಿಗೆ ಬೈಬಲ್ ಇದೆ, ಸಿಖ್ಖರಿಗೆ ಗುರು ಗ್ರಂಥ ಸಾಹಿಬ್ ಇದೆ. ಆದ್ರೆ ಹಿಂದೂಗಳೆಲ್ಲ ಪವಿತ್ರವಾದ ಗ್ರಂಥ ಯಾವುದಂದ್ರೆ ಯಾರು ಹೇಳ್ತಾರೆ ಭಗವದ್ಗೀತೆ ಅಂತ. ಎಷ್ಟು ಜನ ಓದಿದ್ದಾರೆ ಅಂದ್ರೆ 3% ಜನ ಓದಿರ್ತಾರೆ ಅಷ್ಟೇ. ನಮ್ಮ ಸಮಾಜ ಹೇಲೆತ್ತಾ ಇದೆ, ಕಸ ಗುಡಿಸ್ತಾ ಇದೆ, ಚಪ್ಪಲಿ ಹೊಲಿತಾ ಇದೆ, ಬೀದಿ ಗುಡಿಸ್ತಾ ಇದೆ. ಬಹುಜನ್ ಸಮಾಜ್ ಪಾರ್ಟಿನ ಧಿಕ್ಕಾರ ಮಾಡ್ತಾರೆ, ಬೆಹಂಜಿಗೆ ಬುತ್ ದಹನ ಮಾಡ್ತಾರೆ. ಒಳ ಮೀಸಲಾತಿ ಹೋರಾಟ ಯಾವಾಗಿಂದ ಶುರುವಾಗಿದೆ ಇದೆಲ್ಲ ಇತಿಹಾಸ ನಾನು ಹೇಳಕ್ಕೆ ಹೋಗೋದಿಲ್ಲ, ಯಾಕಂದ್ರೆ ಎಲ್ಲರೂ ಇದು ಗೊತ್ತಿದೆ ಇದ್ರ ಬಗ್ಗೆ ನಿಮಗೆ. ಆದ್ರೆ ಇಲ್ಲಿ ಮುಖ್ಯವಾಗಿ ತಿಳ್ಕೊಬೇಕಾದ್ದೇನೆಂದರೆ ಕೆಲವಾರು ಪ್ರಶ್ನೆಗಳು, ಅನುಮಾನಗಳು, ಆಮೇಲೆ ಆಕ್ಷೇಪಣೆಗಳಲ್ಲೂ ಬಂದಿದೆ. ಇದು ಹೇಗೆ ಬಂತು ಅನ್ನೋದೇ ಒಂದು ದೊಡ್ಡ ಆಲೋಚನೆ ಆಗಿದೆ. ನಾವು ಸ್ವಲ್ಪ ಅದನ್ನ ಸೀರಿಯಸ್ ಆಗಿ ಆಲೋಚನೆ ಮಾಡಬೇಕಾಗುತ್ತೆ. ಈಗ ಒಳ ಮೀಸಲಾತಿ ಜಾರಿ ಆಗಬೇಕು, ಇದು ಸಾಂವಿಧಾನಿಕವಾಗಿ ಸರಿಯಾದ ಒಂದು ಕ್ರಮ. ಇದು ಸಂವಿಧಾನದಲ್ಲಿ ಹಾಗೇನಿಲ್ಲ, ಸಂವಿಧಾನದಲ್ಲಿ ಎಲ್ಲ ಶೆಡ್ಯೂಲ್ ಎಸ್ ಸಿಗಳಿಗೆಲ್ಲ ಸೇರಿ ಒಟ್ಟಿಗೆ ಒಂದು ಕೊಟ್ಬಿಟ್ಟಿದ್ದಾರೆ. ಮತ್ತು ಅದನ್ನು ಭೇದ ಮಾಡಿದ್ರೆ ಎಸ್ ಸಿಗಳೊಳಗೆ ಒಗ್ಗಟ್ಟು ಹೋಗ್ಬಿಡ್ತದೆ ಅಂತಕ್ಕದ್ದು ಭಾಳ ದೊಡ್ಡ ಆಕ್ಷೇಪಣೆ ಇಲ್ಲಿ. ಇದೇ ರೀತಿ 1920-30 ಈ ಭಾಗದಲ್ಲಿ ಡಾಕ್ಟರ್ ಅಂಬೇಡ್ಕರ್ ಅವರು ಎಲ್ಲ ಅಸ್ಪೃಶ್ಯ ಸಮುದಾಯಗಳಿಗೆ ಪ್ರತ್ಯೇಕ ಚುನಾಯಿಕೆಗಳನ್ನು, ಅಂದರೆ ಪ್ರತ್ಯೇಕ ಚುನಾವಣಾ ಪದ್ಧತಿಯನ್ನು ಕೇಳಿದಾಗ ಆಗ ಗಾಂಧೀಜಿಯವರು ಮತ್ತು ಕಾಂಗ್ರೆಸ್ನ ನಾಯಕರು ಹೇಳಿದ ಮಾತು ಇದನ್ನೇ, ನಿಮಗೆ ಪ್ರತ್ಯೇಕವಾಗಿ ಚುನಾಯಿಕೆಗಳನ್ನು ಕೊಟ್ಟರೆ ಹಿಂದೂ ಒಗ್ಗಟ್ಟು ಒಡೆದೋಗುತ್ತೆ ಅಂತೇಳಿ. ಹಾಗಾದರೆ ಹಿಂದೂ ಒಗ್ಗಟ್ಟಿನ ಹೆಸರಲ್ಲಿ ನಾವು ನಿಮ್ಮ ಮೇಲಧಿಕಾರವನ್ನು ಒಪ್ಕೊಂಡು ಗುಲಾಮರಾಗೇ ಇರಬೇಕಾ? ಆಯಿತು, ಹಿಂದೂಗಳೆಲ್ಲ ಒಂದು ಅನ್ನೋದಾದರೆ ನಾವು ಹಿಂದೂಗಳೇ ಅಲ್ಲ. ಇದಕ್ಕೆ ಆಧಾರ ನೋಡಿ ಇಲ್ಲಿದೆ ಅಂತೇಳಿ. ಕಾಲಾರಾಮ್ ದೇವಸ್ಥಾನ ಪ್ರವೇಶಲ್ಲಾದಂಥ ಚಳುವಳಿ ಆದಂಥ ಗದ್ದಲ, ಚೌಡಾರ್ಕೆರೆ ಚಳುವಳಿ ಆದಂಥ ಗದ್ದಲ, ಇವೆರಡನ್ನೂ ಸಹಿತ ಎವಿಡೆನ್ಸ್ ಕೊಡ್ತಾರೆ. ಬ್ರಿಟಿಷ್ ಒಪ್ಕೋತಾರೆ. ಯಾರು ಇವತ್ತು ನೀವು ಅಸ್ಪೃಶ್ಯರು, ಅಂದರೆ ಕನ್ನಡ ಪದ ಅಸ್ಪೃಶ್ಯ ಅಂತ ಹೇಳ್ತಾರೆ, ಇಂಗ್ಲೀಷಲ್ಲಿ ಅನ್ಟಚಬಲ್ಸ್ ಅಂತ. ಅನ್ಟಚಬಲ್ಸ್ ಹಿಂದೂಗಳಲ್ಲ ಅನ್ನೋದು ಒಪ್ಕೋತಾರೆ. ಯಾಕೆ ಒಪ್ಕೋತಾರೆ ಅಂದರೆ ಅನ್ಟಚಬಲ್ಸ್ ನಾವು ಗುರ್ತಿಡ್ದಿದ್ದೆ ಫಸ್ಟು ಕಂಡಿಡ್ದಿದ್ದೇನೆ ಬಂದು ಬ್ರಿಟಿಷರೇನೆ. ಯಾರು ಈ ಅನ್ಟಚಬಲ್ಸು, ಹೆಂಗೆ ಇವರು ಅನ್ಟಚಬಲ್ಸ್ ಆದರು ಅನ್ನೋದನ್ನ ಮೊದಲು ಕಂಡಿಡ್ದೆ ಅವರು. ಮೊದಲಿಗೆ ಅದು 60-70 ವರ್ಷ ನಾವೆಲ್ಲ ಹಿಂದೂಗಳು ಒಂದು ಅಂದ್ಕೊಂಡಿರ್ತಾರೆ ಇವರೆಲ್ಲರೂ, ಮತ್ತು ಅದನ್ನು ಒಪ್ಕೊಂಡು ಇರ್ತಾರೆ. ಅದಕ್ಕಿಂತ ಭಾಳ ಹಿಂದೆ ಹೋಗೋದು ಬೇಡ, ನಾನು ಅಷ್ಟರಿಂದ ಮಾತ್ರ ತಗೋತಾ ಇದ್ದೀನಿ ನಿಮಗೆ. ಹಿಂದೂಗಳೆಲ್ಲ ಒಂದು ಅಂತ ಹೇಳಿದ್ರೆ ಅದಕ್ಕೆ ಆಪೋಸಿಟ್ ಯಾರಂದರೆ ಮುಸಲ್ಮಾನರು, ಕ್ರಿಶ್ಚಿಯನ್ರು, ಪಾರ್ಸಿಗಳು ಈ ಥರ ಇರ್ತಾರೆ. ಕ್ರಿಶ್ಚಿಯನ್ರ ಜನಸಂಖ್ಯೆ ಈಸಿಯಾಗಿ ಗೊತ್ತಾಗ್ತಾ ಇತ್ತು, ಮುಸಲ್ಮಾನರು ಗೊತ್ತಾಗ್ತಾ ಇತ್ತು, ಪಾರ್ಸಿಗಳದ್ದು ಗೊತ್ತಾಗ್ತಾ ಇತ್ತು, ಜೈನರು, ಸಿಖ್ರದ್ದು ಇವರೆಲ್ಲ ಗೊತ್ತಾಗ್ತದೆ. ಯಾಕಂದ್ರೆ ಅವರ ಐಡೆಂಟಿಟಿ ಏನಿರುತ್ತೆ, ಗುರುತು ಅಥವಾ ಅಸ್ಮಿತೆ, ಅದು ನೋಡಿದ ಕೂಡಲೇನೋ ಅಥವಾ ಮಾತಾಡಿದ ಕೂಡಲೇನೋ ಗೊತ್ತಾಗೋಂಥದ್ದು. ಯಾಕೆ ಈ ಐಡೆಂಟಿಟಿ ಪ್ರಶ್ನೆ ಯಾವಾಗ ಬರುತ್ತಂದರೆ, ಬ್ರಿಟಿಷರ ಕಾಲದಲ್ಲಿ 19ನೇ ಶತಮಾನದಲ್ಲಿ ಎಲ್ಲ ಜನಸಂಖ್ಯೆ ಸಮುದಾಯಗಳಿಗೆ ಅವರ ಜನಸಂಖ್ಯೆಗೆ ಅನುಗುಣವಾಗಿ ಪ್ರಾತಿನಿಧ್ಯ ಕೊಡಬೇಕಂತಕ್ಕಂಥ ಒಂದು ಮೊಟ್ಟ ಮೊದಲ ಪ್ರಜಾಪ್ರಭುತ್ವದ ಒಂದು ಪ್ರಕ್ರಿಯೆ ಆರಂಭ ಆಗಿದ್ದು ಆವಾಗಲೇ 1860 ನಂತರ. ಆಗ ಅವ್ರು ಯೋಚನೆ ಮಾಡ್ತಾರೆ ಎಲ್ಲ ಸಮುದಾಯಗಳಲ್ಲಿ ಪ್ರತಿನಿಧಿಗಳು ಆಯ್ಕೆ ಮಾಡಬೇಕು, ಯಾರು ಎಷ್ಟು ಸಂಖ್ಯೆಯಲ್ಲಿದ್ದಾರೆ ಗೊತ್ತಾಗಬೇಕು. ಹಾಗಾಗಿ 1881ರಲ್ಲಿ ಮೊದಲನೇ ಸೆನ್ಸಸ್ ನಡೀತು. ಆ ಸೆನ್ಸಸ್ಸು ಧರ್ಮದ ಆಧಾರದ ಮೇಲೆ ನಡೀತು. ಆ ಧರ್ಮದಲ್ಲಿ ಮಾಡಿದಾಗ ಆಗ ಹಿಂದೂಗಳು ಸಂಖ್ಯೆ ಇವರು ತಕ್ಷಣ ಗೊತ್ತಾಗಲಿಲ್ಲ. ಯಾಕಂದರೆ ಹಿಂದೂಗಳನ್ನೋರು ಯಾರನ್ನ ದೊಡ್ಡ ಪ್ರಶ್ನೆ ಆಗಿತ್ತು. ಮುಸಲ್ಮಾನರಿಗೆ ಗೊತ್ತಾಗುತ್ತೆ. ಇವತ್ತು ಈದ್ ಮಿಲಾದು, ತಮ್ಮೆಲ್ಲರೂ ಈದ್ ಮಿಲಾದ್ ಶುಭಾಶಯಗಳನ್ನ ಆರಂಭದಲ್ಲಿ ಹೇಳಬೇಕಾಗಿತ್ತು, ಇವತ್ತು ಹೇಳ್ತಾ ಇದ್ದೀನಿ. ಅವನ ಹೆಸರು ಕೇಳಿದ್ರೆ ಗೊತ್ತಾಗ್ತಾ ಇತ್ತು, ಅವನ ಭಾಷೆ ಕೇಳಿದ್ರೆ ಗೊತ್ತಾಗ್ತದೋ, ಅವನ ಗಡ್ಡ, ಅವನ ಟೋಪಿಗೆ, ಅವನ ಉಡುಪು, ಇವೆಲ್ಲ ನೋಡಿದ್ರೆ ಮುಸಲ್ಮಾನ ಅಂತ ಗೊತ್ತಾಗ್ಬಿಡ್ತಾ ಇತ್ತು. ಅದೇ ಥರ ಕ್ರಿಶ್ಚಿಯನ್ರಿಗೆ ಗೊತ್ತಾಗ್ತಾ ಇತ್ತು. ಸಿಖ್ರಂತ ಹೇಳೋದೇ ಬೇಕಾಗಿಲ್ಲ, ಕಣ್ಣಿಗೆ ನೋಡಿದ ತಕ್ಷಣ ಗೊತ್ತಾಗ್ತಾ ಇತ್ತು. ಆದರೆ ಹಿಂದೂಗಳನ್ನೋರು ಯಾರು, ಇದು ದೊಡ್ಡ ಪ್ರಶ್ನೆ ಇದು. ಆಗ ಅವರು ಒಂದು ಮಾನದಂಡ ಏನು ಮಾಡ್ತಾರೆ ಅಂದರೆ, ಯಾರು ಮುಸಲ್ಮಾನ ಅಲ್ವೋ, ಯಾರು ಕ್ರೈಸ್ತ ಅಲ್ವೋ, ಯಾರು ಪಾರ್ಸಿ ಅಲ್ವೋ, ಯಾರು ಜೈನ ಅಲ್ವೋ, ಯಾವನ್ ಸಿಖ್ ಅಲ್ವೋ, ಯಾವನ್ ಬುದ್ಧಿಸ್ಟ್ ಅಲ್ವೋ, ಅವನೇ ಹಿಂದೂ ಅಂತ ಹೇಳ್ತಾರೆ. ಇವತ್ತಿಗೂ ಹಿಂದೂ ಲಾನಲ್ಲಿ ಹಿಂದೂಗಳನ್ನ ಗುರುತಚ್ಚೋದು ಹಂಗೇನೆ. ಇದು ನೆಗೆಟಿವ್ ಐಡೆಂಟಿಟಿ. ಇದು
ನೀವು ಶಾಲೆಗೆ ಹೋಗ್ಬಿಟ್ಟು ನನ್ನ ಮಗನ ಕರೀರಿ ಅಂದರೆ ನಿಮ್ಮ ಮಗ ಯಾರಂದರೆ ನಿಮ್ಮ ಮಗನ ಹೆಸರು ಬಿಟ್ಬಿಟ್ಟು ಯಾರು ಕರಿತಾ ಇವನಲ್ಲ ಅಂತೇಳಿ ಮತ್ತಾರು ಇವ್ರು ಆರು ಅಲ್ದಿರೋವನೇ ನನ್ನ ಮಗ ಅಂತ ಹೇಳ್ದಂಗೆ ಆಯ್ತದೆ. ಈ ಥರದ ಕಥೆ ಇದು. ಯಾಕೆ ಹಂಗೆ ಮಾಡಿದ್ರು ಅಂದರೆ ಅದು ಉದ್ದೇಶಪೂರ್ವಕವಾಗಿ ನಡೀತದೆ. ಅದು ಎಷ್ಟೋ ವರ್ಷಗಳಿಂದ ಅವರು ಜಾತಿಗಳಾಗಿ ಚೂರಾಗಿರೋರು ಇವ್ರನ್ನೆಲ್ಲ ಹಿಂದೂಗಳಂತ ಕರೆದಿದ್ದು ಮುಸಲ್ಮಾನರು, ಅಂದರೆ ಹಿಂದೂಸ್ತಾನದಲ್ಲಿರೋಲ್ಲ ಹಿಂದೂಗಳು ಅಂತೇಳಿ. ಹಿಂದೂಗಳಿಗೆಲ್ಲ ಸೇರಿ ಒಂದು ಧರ್ಮ ಅನ್ನೋದು ಇಲ್ಲ, ಒಬ್ಬ ಧರ್ಮ ಸಂಸ್ಥಾಪಕನೂ ಇಲ್ಲ, ಒಂದು ಗ್ರಂಥನೂ ಇಲ್ಲ. ಮುಸಲ್ಮಾನರು ಕುರಾನ್ ಇದೆ, ಕ್ರಿಶ್ಚಿಯನ್ರಿಗೆ ಬೈಬಲ್ ಇದೆ, ಸಿಖ್ಖರಿಗೆ ಗುರುಗ್ರಂಥ ಸಾಹಿಬ್ ಇದೆ. ಆದರೆ ಹಿಂದೂಗಳೆಲ್ಲ ಪವಿತ್ರವಾದ ಗ್ರಂಥ ಯಾವುದಂದ್ರೆ ಯಾರು ಹೇಳ್ತಾರೆ ಭಗವದ್ಗೀತೆ ಅಂತ. ಎಷ್ಟು ಜನ ಓದಿದ್ದಾರೆ ಅಂದರೆ 3% ಜನ ಓದಿರ್ತಾರೆ ಅಷ್ಟೇ. ರಾಮಾಯಣ ಮಹಾಭಾರತ ಕೇಳಿರ್ಬೋದು, ಓದಿಲ್ಲ. ವೇದಗಳು ಅದಕ್ಕೆ ಯಾರು ಕೇಳಿದ್ರೆ ಕಿವಿನಲ್ಲಿ ಸೀಸೆ ಸುರಿತೀನಿ ಅಂತ ಹೇಳ್ತಾ ಇದ್ರು. ಹಂಗಿರ್ಬೇಕಾದ್ರೆ ಅದು ನಮ್ದಲ್ಲ. ಹಾಗಾಗಿ ಹಿಂದೂಗಳಂತ ಗುರುತಿಸೋದಕ್ಕೆ ಅವ್ರ ಹತ್ರ ಯಾವ ಮಾನದಂಡಗಳು ಇರೋದಿಲ್ಲ. ಅದಕ್ಕೆ ಅವ್ರು ಈ ಥರ ನೆಗೆಟಿವ್ ಆಗಿ ಅದನ್ನು ತಗೋತಾರೆ. ಇದರಿಂದ ನಾವ್ಯಾರು ಪ್ರತಿಭಟನೆ ಮಾಡಲಿಲ್ಲ. ಯಾಕಂದರೆ ಎಲ್ಲರೂ ಇಲ್ಲೇನು ಇವತ್ತು ಒಲೆಯರು, ಮಾದರು, ಡೋರರು, ಸಮಗಾರರು, ಕುರುಬರು, ಕುಂಬಾರರು, ಒಕ್ಕಲಿಗರು, ಲಿಂಗಾಯತರು, ನಮಗೆ ಏನು ಆಗ್ತದೆ ಗೊತ್ತಿಲ್ಲ, ನಮ್ಮ ನಾಯಕರಿಗೂ ಗೊತ್ತಿಲ್ಲ. ಹಾಗಾಗಿ ಅವ್ರು ಏನು ತೀರ್ಮಾನ ಮಾಡ್ತಾರೋ ಅದಕ್ಕೆ ಜೈ ಅಂದ್ಕೊಂಡು ಹೋಗಿದ್ದು. ಇವತ್ತು ಹಂಗೆ ಇದ್ವಿ ನಾವು. ಹಂಗಾಗಿ ಜನಸಂಖ್ಯೆ ದೊಡ್ಡದಿತ್ತು. ಜನಸಂಖ್ಯೆ ಆಧಾರದ ಮೇಲೆ ಸ್ಥಾನಗಳು ನಿಗದಿಯಾದ ಸ್ಥಾನಗಳು ಯಾರಿಗೆ ಹೋಗ್ತಾ ಇದ್ವು ಹೆಚ್ಚಿಗೆ ಅಂತ ಹೇಳಿದ್ರೆ ಅದೆಲ್ಲ ಬರೀ ಬ್ರಾಹ್ಮಣರು ಮತ್ತು ಠಾಕೂರುಗಳಿಗೆ, ಬನಿಯಾಗಳಿಗೆ ಹೋಗ್ತಾ ಇದ್ವು. ಅದು ಸಹಿತ ನಮ್ಗೆ ಗೊತ್ತಿರಲಿಲ್ಲ. ಅವ್ರು ನಮ್ಮ ಪ್ರತಿನಿಧಿಗಳು, ನಾಯಕರು. ಆದರೆ ನಮಗೂ ಅವ್ರಿಗೆ ಸಂಬಂಧನೇ ಇಲ್ಲ. ಹಾಗಾಗಿ ಸರ್ಕಾರದ ವತಿಯಿಂದ ಏನೆಲ್ಲ ಸೌಲಭ್ಯಗಳು, ಹಕ್ಕುಗಳು ಜಾರಿ ಆಗ್ತಾಯಿದ್ವು ಅವರ ಪ್ರತಿನಿಧಿಗಳು ಯಾರು ಇದ್ದಾರೆ ಅವ್ರಿಗೆ ಮಾತ್ರ ಹೋಗ್ತಾ ಇದ್ದೀವಿ. ಈ ಕೆಳಗಡೆ ಸಮುದಾಯಗಳಿಗೆ ಹೋಗಲೇ ಇಲ್ಲ, ಅವು ತಲುಪಲೇ ಇಲ್ಲ. ಅವು ಇದು ನಮ್ಮವ್ರಿಗೆ ತಕ್ಷಣ ಗೊತ್ತಾಗಲೇ ಇಲ್ಲ. ಅದು ಯಾಕಂದ್ರೆ ನಾವು ಇರೋದೇ ಹಿಂಗೆ ನಮ್ಮ ಕರ್ಮ ಅಂದ್ಕೊಂಡು ಬದುಕ್ತವ್ರು, ನಾವು ನಮ್ಮ ಹಣೆ ಬರಂತ ಬದುಕಿದವರು. ಇದನ್ನು ಮೊದಲಿಗೆ ಗುರುತಿಸಿದವ್ರು ಅಂದರೆ ಮುಸಲ್ಮಾನರು. ಆ ಮುಸಲ್ಮಾನರು ಹೇಳ್ತಾರೆ ಹಿಂದೂಗಳನ್ನು ಸೇರಿಸ್ಕೊಳ್ಳೋವಾಗ ಎಲ್ಲರನ್ನೂ ಸೇರಿಸ್ಕೋತಾರೆ, ಅವ್ರ ಅಧಿಕಾರ ಹಂಚಿಕೆ ಆಗುವಾಗ ಬರೀ ಬ್ರಾಹ್ಮಣರಷ್ಟೇ ಹಂಚ್ಕೋತಾ ಇದ್ದಾರೆ, ಇದು ಅನ್ಯಾಯ ಇದೆ. ಆದ್ದರಿಂದ ಹಿಂದೂಗಳು ಅಲ್ಲದೆ ಇರೋರನ್ನ ನೀವು ಹೊರಗಾಕ್ರಿ ಅಂತ ಹೇಳ್ತಾರೆ. ಆಗ ಬ್ರಿಟಿಷರು ಮುಂದಿನ ಸೆನ್ಸಸ್ 1911ರಲ್ಲಿ ಒಂದು 10 ಮಾನದಂಡಗಳನ್ನ ಅವ್ರು ಗುರುತಿಸ್ತಾರೆ. ಅಲ್ಲಿ ಪ್ರಮುಖವಾದ ಏನಂದರೆ ಯಾರು ವೇದಗಳನ್ನ ಒಪ್ಪೋದಿಲ್ವೋ, ಮಂತ್ರಗಳನ್ನ ಶ್ರೇಷ್ಠ ಅಂತ ತಿಳ್ಕೊಳ್ಳೋದಿಲ್ವೋ, ಬ್ರಾಹ್ಮಣರ ತಮ್ಮ ಮನೆಗಳಿಗೆ ಪೂಜೆ ಮತ್ತೊಂದು ಕಾರ್ಯಕ್ಕೆ ಸೇರಿಸೋದಿಲ್ವೋ, ಕುಲಪುರೋಹಿತಗಳು ಬ್ರಾಹ್ಮಣರನ್ನ ಇಟ್ಕೊಳ್ಳೋದಿಲ್ವೋ, ಅಥವಾ ಒಂದು ನಿಗದಿತ ದೂರದಲ್ಲಿ ಮುಟ್ಟಬಾರ್ದು ನೋಡಬಾರ್ದು ಅಂತ ಒಂದು ಮೈಲಿಗೆ ಆಚರಣೆ ಮಾಡೋರು, ಸತ್ತವ್ರನ್ನ ಉಳೋರು, ಮತ್ತು ಭಾಳ ಮುಖ್ಯವಾಗಿ ದನಗಳನ್ನ ತಿನ್ನೋರು, ಇವ್ರು ಯಾರು ಹಿಂದೂಗಳಲ್ಲ. ದನಮಾಂಸ ತಿನ್ನೋರು ಹಿಂದೂಗಳಲ್ಲ, ಸತ್ತವ್ರನ್ನ ಉಳೋರು ಹಿಂದೂಗಳಲ್ಲ ಅಂತ ಹೇಳಿದಾಗ ಅದರ ಆಧಾರದ ಮೇಲೆ 417 ಜಾತಿಗಳನ್ನ ಅನ್ಟಚಬಲ್ಸ್ ಅಂತ ಗುರುತಾಕಿದ್ರು. 417 ಜಾತಿಗಳನ್ನು ಒಂದೇ ಥರ ಇದ್ದಾರ ಅಂದರೆ ಖಂಡಿತ ಇಲ್ಲ. ಆದರೆ ಇವರಲ್ಲಿ ಕೆಲವು ಕಾಮನ್ ಪಾಯಿಂಟ್ಸ್ ಇದ್ದಾವೆ, ಸಾಮಾನ್ಯ ಲಕ್ಷಣಗಳಿದೆ ಅಷ್ಟೇ. ಈ ಸಾಮಾನ್ಯ ಲಕ್ಷಣಗಳು ಬೇರೆಯವ್ರಿಗಿಂತ ಭಿನ್ನವಾಗಿದೆ ಇಷ್ಟೇ. ಹಂಗಾಗಿ ಅದನ್ನು ಅನ್ಟಚಬಲ್ಸ್ ಅಂತ ಹೇಳಿದ್ರು. ಅದನ್ನು ಬ್ರಿಟಿಷ್ ಒಪ್ಕೊಂಡು ಅವ್ರನ್ನ ಪ್ರತ್ಯೇಕವಾಗಿ ಪರಿಗಣಿಸಿ ಇದು ಸಾಮಾಜಿಕವಾಗಿ ಪ್ರತ್ಯೇಕವಾದ ಗುಂಪುಗಳು ಅಂತ ಹೇಳ್ತಾರೆ ಅವರು. ಅದೇ ಆಧಾರದ ಮೇಲೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಾರೆ ನಾವು ಸಾಮಾಜಿಕವಾಗಿ ಪ್ರತ್ಯೇಕವಾಗಿ ಇದ್ದೀವಿ ಅಂತ ಹೇಳಿದ್ರೆ ನಮಗೆ ರಾಜಕೀಯವಾಗಿಯೂ ಸಹಿತ ಪ್ರತ್ಯೇಕತೆ ನೀವು ನೀಡಲೇಬೇಕು. ಯಾಕಂದ್ರೆ ಇವ್ರನ್ನ ನಾವು ಒಪ್ಕೊಂಡಿವಿ ನಮ್ಮ ದೊರೆಗಳು ಅಂತ ಹೇಳಿದ್ರೆ ಅಥವಾ ನಮ್ಮ ಪ್ರತಿನಿಧಿಗಳಂದ್ರೆ ನಮ್ಮ ಏಳಿಗೆ ಇವರಿಂದ ಆಗೋದಿಲ್ಲ. ಯಾಕಂದ್ರೆ ಸಾಮಾಜಿಕ ವಿರೋಧಿಗಳು, ಅದಂಗೆ ನಮಗೆ ಸ್ನೇಹಿತ ಆಗ್ತಾನೆ, ಇವನು ಹಿತೈಷಿ ಹೆಂಗೆ ಆಗ್ತಾನೆ ಅಂತ ಕೇಳ್ತಾರೆ. ಆದಾಗ ಬ್ರಿಟಿಷ್ ಅದ ಒಪ್ಕೊಂಡು ಫೈನಲ್ ಆಗಿ ಏನೇನೋ ಚರ್ಚೆಗಳಾಗಿ ಇವರು ಪ್ರತ್ಯೇಕವಾದ ಒಂದು ಗುಂಪು ಅಂತೇಳಿ ಆವತ್ತು ನಮಗೆ ಇವರು ಪರಿಷ್ಠ ಜಾತಿಗಳು ಇವರು ಪ್ರತ್ಯೇಕ ಸ್ಥಾನಗಳು ಕೊಡಬೇಕಂತ ಅವತ್ತು ತೀರ್ಮಾನ. ಅದ್ರ ವಿರುದ್ಧ ಗಾಂಧೀಜಿ ಉಪವಾಸ ಹೋದರು. ಅದೇನೇನೋ ಆಯ್ತು, ಕೊನೆಗೆ ಇವತ್ತು ಮೀಸಲಾತಿಯಾಗಿ ಬಂದು ಕೂತಿದೆ. ಮೀಸಲು ಕ್ಷೇತ್ರ ರಾಜಕೀಯವಾಗಿ ಫಸ್ಟ್ ಬಂದಿದ್ದು 1935ರಲ್ಲಿ ಪೂನಾ ಪ್ಯಾಕ್ಟ್ 32ರ ನಂತರ. 1943ರಲ್ಲಿ ಮೀಸಲಾತಿ ಸರ್ಕಾರಿ ನೌಕರಿಗಳಲ್ಲೇ ಮತ್ತು ಶಿಕ್ಷಣದಲ್ಲಿ ಬಂದಿದ್ದು. ಆಗ ಬರೀ ಶೆಡ್ಯೂಲ್ಡ್ ಕಾಸ್ಟ್ ಮಾತ್ರನೇ ಬಂದಿದ್ದು. ಶೆಡ್ಯೂಲ್ಡ್ ಟ್ರೈಬ್ ಬಂದಿದ್ದು 1950ರಲ್ಲಿ. ಆ ಸಂದರ್ಭದಲ್ಲಿ ಅಸ್ಪೃಶ್ಯ ಯಾರು ಅಂತ ಹೇಳಿದ್ರೆ ಒಂದು ಪಟ್ಟಿ ಇದು. ಅದ್ರ ಜೊತೆಗೆ ಇನ್ನೂ ಏನು ಹೇಳ್ತಾರೆ, ಅಸ್ಪೃಶ್ಯತೆ ಅಂದರೆ ಏನು, ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಒಂದು ಚಾರಿತ್ರಿಕ ಒಂದು ನಿರೂಪಣೆ, ಡೆಫಿನಿಷನ್ ಏನಂತ ಹೇಳಿದ್ರೆ ಹಿಂದೂಗಳಿಗೆ ಕೆಲವರನ್ನು ನೋಡಿದಾಗ ಮನಸ್ಸಲ್ಲಿ ಒಂದು ತಿರಸ್ಕಾರ ಭಾವನೆ ಉಂಟಾಗ್ತದೆ. ಆ ತಿರಸ್ಕಾರ ಭಾವನೆ ಅದು ಹೊರರೂಪದಲ್ಲಿ ಬೇರೆ ಬೇರೆ ಅಭಿವ್ಯಕ್ತಿನ ತಗೊಳುತ್ತೆ. ಮುಟ್ಟದೇ ಇರೋದಾಗಿರ್ಬೋದು, ನೋಡದೇ ಇರೋದಾಗಿರ್ಬೋದು, ನೆರಳು ಬೀಳದೇ ಇರೋದಾಗಿರ್ಬೋದು, ಬೇರೆ ಬೇರೆದಿದೆ. ಅವೆಲ್ಲನೂ ಸಹಿತ ಅಸ್ಪೃಶ್ಯತೆನೇ ಅಂತ ಹೇಳಿ ಡಿಕ್ಲೇರ್ ಮಾಡಿ 417 ಇದ್ದಿದ್ದು ಅದು 35ರಲ್ಲಿ ಒಂದು 500-600 ಆಗ್ತದೆ. ಹಾಗೆ ಬರ್ತಾ ಬರ್ತಾ ಇವತ್ತು 1700 ಮೇಲಾಗಿದೆ.
ಅದು 1950 1600 ಇತ್ತು. ಈಗ ಸ್ವಲ್ಪ ಅದ್ರಲ್ಲಿ ಬೇರೆ ಬೇರೆ ಆಗಿ ಎಸ್ ಟಿಗಳು ಬೇರೆ ಮಾಡಿದ್ರು, ಬ್ಯಾಕ್ವರ್ಡ್ ಕ್ಲಾಸಸ್ ಬೇರೆ ಮಾಡಿದ್ರು. ಹಾಗಾಗಿ 1200 ಚಿಲ್ಲರೆ ಎಸ್ ಸಿಗಳಾಗಿದ್ದಾರೆ. ಆಮೇಲೆ ಸುಮಾರು 600-700 ಜನ ಎಸ್ ಟಿಗಳಾಗಿದ್ದಾರೆ. ಇದು ಈ ರೀತಿ ಇದು ಪಟ್ಟಿ ಆಗಿದ್ದು. ಇದರಲ್ಲಿ ಸಂವಿಧಾನ ಬರೆಯೋಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಆರ್ಟಿಕಲ್ 16(4) ಯಾವ ಸಮುದಾಯದ ಅಥವಾ ಯಾವ ವರ್ಗದ ಜನರಿಗೆ ಸೂಕ್ತ ಪ್ರಾತಿನಿಧ್ಯ ಸರ್ಕಾರಿ ಸೇವೆಗಳಲ್ಲಿ ಸಿಕ್ಕಿರೋದಲ್ಲೋ ಅವರಿಗೆ ಮೀಸಲಾತಿಯ ಮೂಲಕ ವಿಶೇಷ ಪ್ರಾತಿನಿಧ್ಯವನ್ನು ಒದಗಿಸಬೇಕು. ಇದು ಸಂವಿಧಾನದ 16(4) ಇರೋದು ಸೂಕ್ತ ಪ್ರಾತಿನಿಧ್ಯ. ಸೂಕ್ತ ಪ್ರಾತಿನಿಧ್ಯ ಅಂದ ತಕ್ಷಣ ನಾವೇನು ತಿಳ್ಕೊಂಡ್ವಿ, 15% ಜನ ಅವ್ರಿಗೆ 15% ನೌಕರಿ ಅಷ್ಟು ಕೊಟ್ಬಿಟ್ರೆ ಸೂಕ್ತ ಪ್ರಾತಿನಿಧ್ಯ ಮುಗಿದ್ಬಿಡ್ತಂತ. ಅದು ಹಂಗೆ ನಡೀತಾ ಇತ್ತು. ಆದರೆ ಕರ್ನಾಟಕದಲ್ಲಿರೋ 101 ಜಾತಿಗಳಲ್ಲಿ ಸೂಕ್ತ ಪ್ರಾತಿನಿಧ್ಯ ಅಂತ ಹೇಳಿದಾಗ 15% ಮೀಸಲಾತಿ ಕೊಟ್ಟಿರಬೇಕಾದ್ರೆ ಪೂರ್ತಿ ಕೊಟ್ಟಿಲ್ಲ. ಅದು ಏನು ಕೊಟ್ಟಿದ್ದಾರೋ ಅದರಲ್ಲಿ ಈ 101 ಜಾತಿಗಳಿಗೆ ಒಂದು 3-4 ಜಾತಿಗಳು ಮಾತ್ರನೇ ಹೆಚ್ಚಿನ ಪ್ರಮಾಣವನ್ನು ಪಡ್ಕೊಂಡಿದ್ದಾವೆ. ಈಗ ಸದಾಶಿವ ಆಯೋಗದ ರಿಪೋರ್ಟ್ ಪ್ರಕಾರ ನೋಡೋಕೆ ಹೋದರೆ ಅತಿ ಹೆಚ್ಚಿನ ಜನಸಂಖ್ಯೆ ಶೆಡ್ಯೂಲ್ಡ್ ಕಾಸ್ಟಲ್ಲಿ ಅದು ಮಾದಿಗರೇ ಇರೋದು ನಂಬರ್ 1. ನಂಬರ್ 2 ಹೊಲೆಯರು ಬರ್ತಾರೆ, ಆಮೇಲೆ ಬೋವಿಲ್ ಅಮ್ಮಾಣಿ ಬರ್ತಾರೆ, ಆಮೇಲೆ ಇತರರು ಬರ್ತಾರೆ. ಆದರೆ ಸರ್ಕಾರಿ ನೌಕರಿಗಳಲ್ಲಿ ಮತ್ತು ಶಿಕ್ಷಣದಲ್ಲಿ ಮಾದಿಗರಿಗೆ ಎಷ್ಟು ಸಿಕ್ಕಿದೆ ಅಂದರೆ ಎಲ್ಲರಿಗಿಂತ ಕಡಿಮೆ ಸಿಕ್ಕಿದೆ, ಅತ್ಯಂತ ಕಡಿಮೆ ಇದೆ. ಹಾಗಾಗಿ 1 ವರ್ಷ 2 ವರ್ಷ ಪರಲ್ಲ 30-40 ವರ್ಷ ಇದು ಹಿಂಗೆ ಕಂಟಿನ್ಯೂ ಆಯಿತು. ಆದ್ದರಿಂದ 1975ರಲ್ಲಿ ಇದು ಪಂಜಾಬಲ್ಲಿ ಫಸ್ಟು ಪ್ರಾರಂಭ ಆಯಿತು. ಪಂಜಾಬಲ್ಲಿ ಕೊನೆಗೆ ಅದೊಂದು ಕಾಯ್ದೆನೂ ಮಾಡಿದ್ರು. ಕಾಯ್ದೆ ಮಾಡಿ ಇಡೀ ಎಸ್ ಸಿಗಳನ್ನ 2 ಭಾಗ ಮಾಡ್ತಾರೆ, ಎ ಬ್ಲಾಕ್ ಬಿ ಬ್ಲಾಕ್ ಅಂತೇಳಿ. ಎ ಬ್ಲಾಕಲ್ಲಿ ಅತ್ಯಂತ ಕಡಿಮೆ ಪ್ರಾತಿನಿಧ್ಯ ಪಡ್ತಿರ್ತಕ್ಕಂಥ ಜನ, ಬಿ ಬ್ಲಾಕಲ್ಲಿ ಸ್ವಲ್ಪ ಹೆಚ್ಚಿಗೆ ಪಡೆದಿರೋಂಥ ಜನ. ಎ ಬ್ಲಾಕಲ್ಲಿ ಈ ವಾಲ್ಮೀಕಿಗಳು ಮತ್ತು ಇನ್ನಿತರ ಸಣ್ಣ ಪುಟ್ಟ ಜಾತಿಗಳಿರ್ತವೆ. ಬಿ ಬ್ಲಾಕಲ್ಲಿ ಚಮಾರ್, ರಾಮದಾಸ್ಯ, ರೋಹಿದಾಸ್ ಅಂತ ಇವ್ರದ್ದು ಬರ್ತಾರೆ. ಅವ್ರು ಹೆಚ್ಚಿನ ಸಂಖ್ಯೆಯಲ್ಲಿ ಪಡ್ಕೊಂಡಿರ್ತಾರೆ. ಹಾಗಾಗಿ ವಾಲ್ಮೀಕಿಗಳು ನಮ್ಮ ಜನಸಂಖ್ಯೆ ಎಷ್ಟು ಅಷ್ಟು ನಮ್ಗೆ ಕೊಟ್ಬಿಡ್ರಿ ಅಂತ ಕೇಳಿದ್ದು, ಅದು ನ್ಯಾಯಬದ್ಧವಾಗಿತ್ತು. ಅದರ ನಂತರ ಇದು ಸುಪ್ರೀಂ ಕೋರ್ಟಲ್ಲಿ ಕೇಸ್ ಹಾಕ್ತಾರೆ. ಸುಪ್ರೀಂ ಕೋರ್ಟಲ್ಲಿ ಕೊಟ್ಟಂಥ ತೀರ್ಪು ಏನಂದರೆ ಶೆಡ್ಯೂಲ್ಡ್ ಕಾಸ್ಟ್ ಅನ್ನೋದು ಅದು ಒಂದೇ ವರ್ಗ, ಅವ್ರನ್ನ ಭೇದ ಮಾಡೋಕ್ಕಾಗಲ್ಲ. ಯಾಕಂದರೆ ಅವ್ರು ಸಮಾನವಾಗಿ ತಾರತಮ್ಯಕ್ಕೊಳಗಾಗಿದ್ದಾರೆ, ಸಮಾನವಾಗಿ ಅವರು ಶೋಷಣೆ ಅನುಭವಿಸ್ತಾ ಇದ್ದಾರೆ, ಅನ್ಯಾಯ ಅನುಭವಿಸ್ತಾ ಇದ್ದಾರೆ ಅಂತೇಳಿ ತೀರ್ಪು ಬರುತ್ತೆ. ಅದೇ ಇತ್ತೀಚಿನವರೆಗೂ ಅದೇ ನಡೀತಾ ಇತ್ತು, ಇತ್ತೀಚಿನ ಅದೇ ನಡೀತಾ ಇತ್ತು. ಆದರೆ ಈಗ ಪೂರ್ಣ ಪೀಠ ಏನಿದೆ 7ನೇ ಪೀಠದ 7 ನ್ಯಾಯಾಧೀಶರು ಅವ್ರು ಹೇಳಿದ ಅದನ್ನು ತಪ್ಪು ಅಂತ ಹೇಳಿದ್ರು. ಹೆಂಗೆ ತಪ್ಪು ಅಂದರು, ಶೆಡ್ಯೂಲ್ಡ್ ಕ್ಯಾಸ್ಟ್ ಅನ್ನೋದು ಅದು ಬಹುವಚನ, ಅದು ಅಲ್ಲಿ ಭಾಳ ಜನ ಇದ್ದಾರೆ ಅಂತ ಅರ್ಥ. ಅವರು ಬೇರೆ ಬೇರೆ ರೀತಿಯ ಅವರ ಸಾಮಾಜಿಕ ಪರಿಸರ ಇದೆ, ಅವರ ಹಿನ್ನೆಲೆ ಇದೆ, ಸಂಸ್ಕೃತಿ ಇದೆ, ಅವರ ಉಡುಪುಗಳು ಬೇರೆ ಬೇರೆ ಇದೆ. ಅವ್ರನ್ನೆಲ್ಲ ಒಂದು ಕಡೆ ಹಾಕಿ ಬಂದ ತಕ್ಷಣ ಅವರೆಲ್ಲ ಒಂದೇ ಆದರೆ ಅನ್ನೋದು ಅದು ಭಾಳ ಅವೈಜ್ಞಾನಿಕವಾದದ್ದು. ಈಗ ಶೆಡ್ಯೂಲ್ಡ್ ಕಾಸ್ಟ್ ಒಳಗಡೆ ಒಲೆಯರು, ಮಾದ್ರು, ಬೋವಿ, ಲಮಾಣಿ ಎಲ್ಲರೂ ಇದ್ದಾರೆ. ಈಗ ಬೋವಿಗಳಿಗೆ ಸಿಗ್ತಕ್ಕಂಥ ಮರ್ಯಾದೆ ಒಲೆಮಾದಿಗೆ ಸಿಕ್ಕುತ್ತೆ ಅಂತ ಹೇಳೋಕ್ಕಾಗುತ್ತಾ? ಅದೇ ಥರ ಲಂಬಾಣಿಗಳು. ಈಗ ಹೊಲೆಯರು ಮಾದಿಗಳು ನೋಡಿದ್ರು ಸಹಿತ ಭಾಳಷ್ಟು ಭಿನ್ನತೆ ಇದೆ, ಭಾಳಷ್ಟು ತಾರತಮ್ಯ ಇದೆ, ಅದನ್ನ ಒಪ್ಕೋಬೇಕು. ಮತ್ತು ಈಗ ಇವರು ಮಾದಿಗರು ಅನೇಕ ವರ್ಷಗಳಿಂದ ಅತ್ಯಂತ ತುಚ್ಛವಾದ ಕೆಲಸಗಳನ್ನ ಮಾಡ್ಕೊಂಡು ಬಂದಿದ್ದಾರೆ. ಹಾಗಾಗಿ ಅಲ್ಲಿ ಆ ಕೆಲಸಗಳು ಮಾಡ್ಕೊಂಡು ಬರ್ತಾ ಇರೋದ್ರಿಂದಾಗಿ ಬೇರೆ ಕಡೆ ಅವರು ಚಲನಶೀಲರಾಗೋದಕ್ಕೆ, ಮೊಬೈಲ್ ಆಗೋದಕ್ಕೆ ಸಾಧ್ಯ ಆಗಿಲ್ಲ. ಹೊಲೆಯರು ಏನಾಗಿದೆ, ಇವರು ಹೆಚ್ಚು ಹೊಲ ಗದ್ದೆಗಳಲ್ಲಿ ಮಾಡ್ಕೊಂಡು ಕೆಲಸ ಮಾಡ್ಕೊಂಡಿರೋದು ಭಾಳ ಸುಲಭವಾಗಿ ಇವರಿಗೆ ಶೈಕ್ಷಣಿಕ ಸೌಲಭ್ಯಗಳನ್ನ ಪಡೆಯೋದು ಆಗಿದೆ, ಚೆನ್ನಾಗಿ ಈಸಿ ಆಗಿದೆ. ಲಂಬಾಣಿಗಳು ಭಾಳ ಬೇಗ ಸಂಘಟಿತರಾಗ್ತಾ ಇದ್ದಾರೆ, ಬೋವಿಗಳು ಭಾಳ ಬೇಗ ಸಂಘಟಿತರಾಗ್ತಾ ಇದ್ದಾರೆ. ಹಾಗಾಗಿ ಅವರಲ್ಲಿ ಒಂದು ಬೆಳವಣಿಗೆ ಕಾಣ್ತದೆ, ಅಭಿವೃದ್ಧಿ ಕಾಣ್ತಾ ಇದೆ. ಆ ಥರದ ಬೆಳವಣಿಗೆ, ಅಭಿವೃದ್ಧಿ ಮಾದಿಗರಲ್ಲಿ ಇಲ್ಲ. ಆದ್ದರಿಂದ ಮಾದಿಗರ ಪ್ರತ್ಯೇಕ ಮೀಸಲಾತಿ ಕೊಡೋದು ಸರಿ ಅಂಥೇಳಿ ಈ 7 ನ್ಯಾಯಾಧೀಶ ಪೀಠ ಅದನ್ನ ಒಪ್ಕೊಂಡಿದೆ. ಕರ್ನಾಟಕದಲ್ಲಿ ಈ ವಾದ ವಿವಾದ ಶುರುವಾದಾಗಲೇ ಸಾಕಷ್ಟು ಪ್ರಶ್ನೆಗಳು ಬಂದವು. ಆದರೆ ಕೆಲವು ಅಂಬೇಡ್ಕರ್ವಾದಿಗಳು, ನಿಷ್ಠಾವಂತ ಪ್ರಾಮಾಣಿಕ ಅಂಬೇಡ್ಕರ್ವಾದಿಗಳು ಮತ್ತು ಸುಧಾರಣವಾದಿಗಳು ತಿಳಿದಂಥವರು, ಇದು ಭಾಳ ಮುಖ್ಯವಾಗಿ ಕರ್ನಾಟಕದಲ್ಲಿ ಕಮ್ಯುನಿಸ್ಟಲ್ಲಿ ಇದ್ದಂಥವ್ರು ಸಹಿತ, ಸಮಾಜದಲ್ಲಿದ್ದವರು, ಮತ್ತು ಭಾಳ ಮುಖ್ಯವಾಗಿ ಬಹುಜನ ಸಮಾಜ ಪಾರ್ಟಿದಂಥ ನಾಯಕರು, ನಮ್ಮ ಆರ್.ಸಿ. ಅವ್ರನ್ನ ಮುಂಚೂಣಿ ಇಟ್ಕೊಂಡು ನಂತರ ಬಂದಂಥ ಅನೇಕರು, ಬಿ ಗೋಪಾಲ ಇದ್ದರು, ಮಹೇಶ್ ಇದ್ದರು, ನಾನು ಇದ್ದೆ, ಆರ್ ಮುನಿಯಪ್ಪ ಅವರು ಇದ್ದರು. ನಾವೆಲ್ಲನೂ ಸಹಿತ ನಮ್ಮಲ್ಲಿ ಒಂದು ಅಂಡರ್ಸ್ಟ್ಯಾಂಡಿಂಗ್ ಬಂದು ನಾವು ಉಳಿದವರಲ್ಲಿ ಅದನ್ನು ಜಾಗೃತಿ ಮೂಡಿಸ್ತಾ ಹೋದ್ವಿ. ಹಾಗಾಗಿ ಹೆಚ್ಚಿನ ಗದ್ದಲ ಆಗಿಲ್ಲ, ಅದು ಒಂದು ರೀತಿ ಸೆಟ್ಲ್ ಆಗ್ತಾ ಬಂದ್ಬಿಟ್ಟು. ಆಂಧ್ರ ತೆಲಂಗಾಣದ ತಲೆಗಳು ಹೊಡೆದು ಹಾಕ್ಕೊಂಡ್ರು, ಸತ್ತೋಗ್ಬಿಟ್ರು ಎಷ್ಟೋ ಜನ. ಭಾಳ ಗದ್ದಲ ಆಯಿತು. ಯಾಕಂದರೆ
ಇದನ್ನ ತಿಳಿಸಿ ಹೇಳ್ತಕ್ಕಂಥ ಪ್ರಾಮಾಣಿಕವಾದ ಅಂಬೇಡ್ಕರ್ವಾದಿಗಳಲ್ಲಿ ಹಿಂದಿದ್ದು ದೊಡ್ಡ ಕಷ್ಟ. ವಜಾ ತಾರಕಮ್ ಅಂತಿದ್ರು, ಕತ್ತಿ ಪದ್ಮವರು ಅಂತಿದ್ರು. ಆದರೆ ಈ ವಿಚಾರ ಬಂದಾಗ ಒಳಮಿಸ್ಲಿಕ್ಕೆ ಬಂದಾಗ ಅವರು ನಾವೇನೇ ಆಗಲಿ ನಾವು ಮಾಲಾಗಲಿ ಅನ್ನೋ ಥರ ತೋರಿಸ್ಬಿಟ್ರು. ನಾವು ಅಂಬೇಡ್ಕರ್ ಅಂತ ಹೇಳ್ತಾ ಇದ್ರು, ಜೈ ಕಾಂಶಿರಾಮ್ ಅಂತ ಹೇಳ್ತಾ ಇದ್ರು. ಆದರೆ ಈ ವಿಚಾರ ಬಂದಾಗ ಮಾತ್ರ ವಿರೋಧ ಆಗ್ಬಿಟ್ಟು ಕೊನೆಗೆ BSPನೇ ಬಿಟ್ಟು ಹೋಗ್ಬಿಟ್ರು. ಅವರು ಬಿಟ್ಟು ಹೋಗ್ಬಿಟ್ರು. ಹಾಗಾಗಿ ಅಲ್ಲಿ ಅವ್ರಿಗೆ ತಿಳುವಳಿಕೆ ಕೊಡೋರು ಯಾರೂ ಇಲ್ಲ. ಆದರೆ ಕರ್ನಾಟಕದಲ್ಲಿ ಆ ಥರದ ಪ್ರಶ್ನೆನೇ ಬರಲಿಲ್ಲ. ನಾವು ಭಾಳ ಮುಖ್ಯವಾಗಿ ನಮ್ಮೆಲ್ಲರಿಗೂ ಹೇಳ್ತಾ ಬಂದಿದ್ದೇನೆಂದರೆ, ಎಲ್ಲ ನಮ್ಮ ಸ್ನೇಹಿತರಿಗೆ ಒಳ ಮೀಸಲಾತಿ ನಿಮಗೆ ತಿಳ್ಕೊಂಡಿದ್ದೀರಾ, ಒಗ್ಗಟ್ಟನ್ನು ಹೊಡೆಯುತ್ತೆ ಅಂತೇಳಿ. ಯಾಕೆ ಹೇಳ್ತೀರಾ ಹಂಗೆ? ಇದೇ ಮಾತನ್ನ 100 ವರ್ಷಗಳಿಂದ ಹಿಂದೂಗಳು ಹೇಳಿದ್ರು, ಕಾಂಗ್ರೆಸ್ ಅವರು ಹೇಳಿದ್ರು. ಈಗ ನೀವು ಅದನ್ನೇ ಹೇಳ್ತಾ ಇದ್ದೀರಾ. ಇಲ್ಲಿ ಒಗ್ಗಟ್ಟು ಮುಖ್ಯನಾ, ನ್ಯಾಯ ಮುಖ್ಯನಾ? ಈ ಪ್ರಶ್ನೆಗೆ ಅವ್ರಿಗೆ ಇಲ್ಲಲ್ಲ, ಒಗ್ಗಟ್ಟೇ ಮುಖ್ಯ. ಸಂವಿಧಾನದಲ್ಲಿ ಹಂಗೆ ಹೇಳಿಲ್ಲ, ಬಾಬಾ ಸಾಹೇಬ್ ಅಂಬೇಡ್ಕರ್ ಹಂಗೆ ಹೇಳಿಲ್ಲ. ನೀವು ಪೀಠಿಗೆ ತೆಗೆದು ನೋಡಿದ್ರೆ ಅದರಲ್ಲಿ ಮೊದಲನೇ ವಾಕ್ಯನೇ ನ್ಯಾಯ, ಸಾಮಾಜಿಕ ನ್ಯಾಯ, ಆರ್ಥಿಕ ನ್ಯಾಯ, ರಾಜಕೀಯ ನ್ಯಾಯ ಫಸ್ಟ್. ಎರಡನೇದು ಸ್ವಾತಂತ್ರ್ಯ, ಮೂರನೇದು ಸಮಾನತೆ, ನಾಲ್ಕನೇದು ಅಣ್ಣ ತಮ್ಮಂದರು ಸಹೋದರತ್ವ. ನಾವೇನು ಹೇಳ್ತಾ ಇದ್ವಿ, ಎಸ್ಸಿಗಳು ನಾವೆಲ್ಲ ಅಣ್ಣ ತಮ್ಮಂದ್ರು, ನಾವು ಒಗ್ಗಟ್ಟಾಗಿರ್ಬೇಕು, ನಾವು ಜಗಳ ಮಾಡಬಾರ್ದು ಅಂತ ಹೇಳ್ತೀವಿ. ಆದ್ರೆ ಅಣ್ಣ ತಮ್ಮಂದ್ರ ಮಧ್ಯೆ ಅಸಮಾನ ಹಂಚಿಕೆ ಆಗಿರೋವಾಗ ಒಗ್ಗಟ್ಟು ಹೆಂಗೆ ಸಾಧ್ಯ ಆಗುತ್ತೆ? ಆದ್ದರಿಂದ ಫಸ್ಟ್ ಆಗಬೇಕಾದ್ದನ್ನೇ ನ್ಯಾಯವಾದ ಹಂಚಿಕೆ. ನೀವು ಸಮಾನತೆ ಇದ್ರೂ ಸಾಲದು, ನ್ಯಾಯವಾದ ಸಮಾನತೆ ಇರಬೇಕಾಗ್ದು, ಅದು ಫಸ್ಟ್ ಆಗಬೇಕಾದ್ದು. ಅದನ್ನೇ ಸಂವಿಧಾನ ಹೇಳಿರೋದು. ಅದನ್ನೇ ಇವತ್ತು ಆ ಪೀಠನೂ ಸಹಿತ ಎತ್ತಿಡಿದಿರ್ತಕ್ಕಂಥದ್ದು. ಅದನ್ನು ಎತ್ತಿಡ್ದು ಇವತ್ತು ಇಲ್ಲಿ ತನಕ ಏನು ತೊಡಕಿತ್ತು ಮತ್ತು ಏನು ತಪ್ಪು ಕಲ್ಪನೆಗಳಿತ್ತು ಅದನ್ನೆಲ್ಲ ಹೊಡೆದಾಕಿದ್ದಾರೆ. ಇನ್ನು ಮಾಡಬೇಕಾದ್ದು ಕೆಲಸನ ರಾಜ್ಯ ಸರ್ಕಾರಗಳು ಮಾಡಬೇಕಾಗಿದೆ ಅಷ್ಟೇ. ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ನಾವು ಕಳೆದ 31ನೇ ತಾರೀಕು ತನಕ ಬಹುಜನ ಸಮಾಜ ಪಾರ್ಟಿಯಲ್ಲಿ ಸಕ್ರಿಯ ಕಾರ್ಯಕರ್ತರಾಗಿ, ಸಕ್ರಿಯ ನಾಯಕರಾಗಿ ಕೆಲಸ ಮಾಡಿದ್ದೀವಿ. ಸಾಕಷ್ಟು 30 ವರ್ಷ ನಮ್ಮ ಆಯುಷ್ಯ ಹೋಗಿದೆ, ನಮ್ಮ ಸಮಯ ಹೋಗಿದೆ, ಆರೋಗ್ಯ ಹೋಗಿದೆ, ದುಡ್ಡು ಹೋಗಿದೆ, ಎಲ್ಲ ಹೋಗಿದೆ. ಎಲ್ಲ ಹೋದ್ರೂ ಪರವಾಗಿಲ್ಲ, ಸಮಯ ಹೋಗಿದ್ದು ಸಮಯ ಮತ್ತೆ ವಾಪಸ್ ಬರೋದಿಲ್ಲ. ಅಲ್ಲಿ ನಾವು ಭಾಳ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ವಿ. ಯಾಕಂತ ಹೇಳಿದ್ರೆ ಮಾನ್ಯವಾದ ಕಾಂಶಿರಾಮ್ ಸಾಹೇಬರು ಹೇಳಿದಂಥ ಸಿದ್ಧಾಂತ 25 ವರ್ಷಗಳಿಂದ ಇದೇ ಬಾಲಬುರುವಿನಲ್ಲಿ ಕೆಲವು ಮಾದಿಗ ದಂಡೋರ ನಾಯಕರನ್ನು ಬಂದು ಭೇಟಿ ಮಾಡಿದ್ರು. ನೀವು ಮಾದಿಗ ದಂಡೋರ ಚಳವಳಿಗೆ ನೀವು ಸಪೋರ್ಟ್ ಮಾಡಿ ಅಂತ ಕೇಳಿದ್ರು. ಸಾಹೇಬರು ಎಲ್ಲ ಅವ್ರು ಪೂರ್ತಿ ಅವ್ರು ಹೇಳೋದೆಲ್ಲ ಕೇಳಿಸ್ಕೊಂಡು ಮುಳ್ಳಾಸೋಬ್ರಾವು, ಎಲ್ ಹನುಮಂತಯ್ಯ, ಆಮೇಲೆ ಇವರು ನಮ್ಮ ಮೋಹನ್ ರಾಜು ಇದ್ರಲ್ಲಿ, ಅವತ್ತು ಅವರೂ ಬಂದಿದ್ರಲ್ಲಿ, ನಾವು ಇದ್ವಿ, ನೀವು ಇದ್ರಿ, ಎಲ್ಲರೂ ಇದ್ದರು. ಆಗ ಕೇಳಿದ್ದೇನೆಂದರೆ, ನೀವು ಮಾದಿಗ ದಂಡೋರ ಚಳವಳಿಗೆ ಸಪೋರ್ಟ್ ಮಾಡಬೇಕು ಅಂತ ಕೇಳಿದ್ರು. ಸಾಹೇಬ್ರು ಕೇಳಿದ್ರು, ನಾನು ಯಾಕೆ ಸಪೋರ್ಟ್ ಮಾಡಲಿ? ಇಲ್ಲ, ಮಾದಿಗರು ಭಾಳ ಅನ್ಯಾಯ ಆಗಿದೆ, ಅದಕ್ಕೆ ಅವ್ರು ನ್ಯಾಯ ಕೊಡಬೇಕು. ಸರಿ, ನಾನ್ಯಾಕೆ ಮಾದಿಗ ದಂಡೋರ ಸೇರಲಿ? ನಂದು ಬಹುಜನ ದಂಡೋರ ಇದೆಯಲ್ಲ, ಇಲ್ಲೆಲ್ಲ ಸೇರ್ಕೊಳ್ರಿ. ನಿಮ್ಮ ಇವನು ಯಾರೋನು ಕಾಂಗ್ರೆಸ್ನವನು ಮಾಲಾಗಳನ್ನ ಇದ್ರಲ್ಲಿ ಕುಣಿಸ್ತಾ ಇದ್ದಾನೆ, ನಿಮ್ಮ ಚಂದ್ರಬಾಬು ನಾಯ್ಡು ಮಾದಿಗರನ್ನ ಇದ್ರಾಗ ಕುಣಿಸ್ತಾ ಇದ್ದಾನೆ. ಅವ್ರ ತಾಳಕ್ಕೆ ಕುಣಿತಾ ಇರ್ತಕ್ಕಂಥ ಬೇಕು ಫುಲ್. ನೀವಿಬ್ಬರು ಕುಡಿದ್ರೆ 20% ಇದ್ದೀರಾ, ಅವ್ರಿರೋದು 5%, 8%. ಅವ್ರು ನಿಮ್ಮನ್ನ ಆಟ ಆಡಿಸ್ತಾ ಇದ್ದಾರೆ, ನೀವೆಲ್ಲ ಹೋಗಿ ಆಡ್ತಾ ಇದ್ದೀರ ಅಷ್ಟೇ. ನಿಮ್ಗೆ ಇದರಿಂದ ಏನು ಲಾಭ? ನೀವಿಬ್ಬರು ಕೂಡಿ ಇಲ್ಲಿ ಬಂದ್ರಿ ಅಂತ ಹೇಳಿದ್ರೆ ನೀವು 20-25% ಆಗ್ತೀರಾ. ಇನ್ನಿತರೆಲ್ಲ ನೀವು ಸೇರಿಕೊಂಡ್ರೆ 60-70% ಆಗ್ತೀರಾ. ಸರ್ಕಾರ ಮಾಡ್ಕೊಳ್ಳಿ. ABCD ಬರೀ 4 ಯಾಕೆ, A to Z ಎಲ್ಲ ಮಾಡಿರಿ, ಎಲ್ಲರಿಗೂ ನ್ಯಾಯ ಕೊಡ್ರಿ. ನೀವು ನೀಡೋರಾಗ್ರಯ್ಯ, ನೀವು ಬೇಡವ್ರು ಆಗ್ಬೇಡ್ರಿ. ಅದು ಆ ತಾಕತ್ತು ನಿಮಗಿದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ತಾಕತ್ತು ಕೊಟ್ಟಿದ್ದಾರೆ, ಸಂವಿಧಾನ ನಿಮ್ಗೆ ಆ ತಾಕತ್ತು ಕೊಟ್ಟಿದ್ದಾರೆ. ನಾನು ನಿಮಗೆ ಕೊಡ್ತಾ ಇದ್ದೀನಿ, ಬನ್ನಿ ಸೇರ್ಕೊಳ್ಳಿ. ನೀನು ಪ್ರೆಸಿಡೆಂಟ್ ಆಗು, ನೀನು ವೈಸ್ ಪ್ರೆಸಿಡೆಂಟ್ ಆಗಿ, ನೀನು ಜನರಲ್ ಸೆಕ್ರೆಟರಿ ಆಗಿ, ನೀವೇ ಆಗ್ರಿ, ಸರ್ಕಾರ ಹಿಡೀರಿ. ಯಾರು ಚೀಫ್ ಮಿನಿಸ್ಟರ್ ಆಗೋ ಪ್ರಶ್ನೆ ಬರುತ್ತಾ? ಚಿಂತೆನೇ ಮಾಡಬೇಡಿ. ಸೀರಿಯಲ್ ಒಬ್ಬರಾದ್ಮೇಲೆ ಒಂದೊಂದು ವರ್ಷಕ್ಕೆ ಒಂದೊಂದು ಜಾತಿಯವ್ರು CMಗಳಾಗ್ರಿ, ಯಾರು ಬೇಡ ಅಂತ ಹೇಳಿದ್ರು. ನಿಮಗೆ ಬೇಕಾದ ಪೋರ್ಟ್ಫೋಲಿಯೋ ಹಂಚ್ಕೊಳ್ರಿ, ಬೇಕಾದನ್ನ ಪಡೀರಿ. ಇಟ್ಟು ತಿಳುವಳಿಕೆ ಬೇಡವ ನಿಮಗೆ? ಬೈದರು. ಆ ಮಾತನ್ನು ಕೇಳಿ ಅನೇಕ ಜನ ನಮ್ಮ ಬಹುಜನ ಸಮಾಜ ಪಾರ್ಟಿಗೆ ಸೇರಿದ್ರು, ಅದರಲ್ಲಿ ನಾನು ಒಬ್ಬ. ಇಷ್ಟು ಸರಳವಾಗಿದ್ರಲ್ಲಿ ಏನು ಪರಿಹಾರ ಇದೆಯಲ್ಲ, ನಾವ್ಯಾಕೆ ಬೇರೆಯವ್ರನ್ನ ಮೇಲೆ ತೊಗೊಂಡು ಮೇಲೆ ಕೂರಿಸಿ ಅವನ ಹತ್ರ ಯಾಕೆ ಬೇಡಬೇಕು? ನಾವೇ ಕೂತು ಎಲ್ರಿಗೂ ಹಂಚಿ ಜೊತೆಗೆ ನಾವು ತೊಗೋಬೋದಲ್ಲ. ಇದರಲ್ಲಿ ಪರಿಹಾರ. ಎಲ್ಲರ ಏಳಿಗೆಯಲ್ಲಿ ಒಂದು ಜಾತಿಯ ಏಳಿಗೆ ಇದೆ, ಒಂದು ಜಾತಿಯ ಏಳಿಗೆಯಲ್ಲಿ ಎಲ್ಲರ ಏಳಿಗೆ ಇಲ್ಲ. ಎಲ್ಲರೂ ಉದ್ಧಾರ ಆದಾಗ ಮಾತ್ರನೇ ಇಲ್ಲಿ ಪ್ರತಿಯೊಂದು ಜಾತಿನೂ ಉದ್ಧಾರ ಆಗಕ್ಕೆ ಸಾಧ್ಯ. ಒಂದೊಂದೇ ಜಾತಿ ಪ್ರತ್ಯೇಕ ಹೋರಾಟ ಮಾಡ್ತಾರೆ, ಸಾಯೋ ತನಕ ಹಿಂಗೆ ಮಾಡ್ಕೊಂಡಿರ್ಬೇಕು. ಇದರಲ್ಲಿ ಯಾವ ಪ್ರಯೋಜನವೂ ಇಲ್ಲ, ಆಗೋದಿಲ್ಲ ಈ ಕೆಲಸಗಳು. ಒಟ್ಟು ಕುಡಿದ್ರೆ ಮಾತ್ರನೇ ಆಗೋದು. ಒಟ್ಟು ಕೊಡಬೇಕಾದ್ರೆ ನೀನು ಕರಿತೀನಿ, ನಾನು ಬಾ ನನ್ನ ಜೊತೆ ಅಂತ. ನೀನು ಬಾ ನನ್ನ ಜೊತೆ ಅಂತ ಕೇಳಿದ ತಕ್ಷಣ ಅವ್ನು ಕೇಳೋದು, ನಾನು ಬರೋದ್ರಿಂದ ನನಗೇನು ಪಾಲು ಸಿಗುತ್ತೆ, ನ್ಯಾಯ ಸಿಗುತ್ತೆ ಅಂತ. ಅವ್ನು ನ್ಯಾಯ ಸಿಗುತ್ತೆ ಅನ್ನೋ ಮೊದಲು ಅವ್ನು ಖಾತ್ರಿ ಆಗ್ಬೇಕು. ಅವ್ನು ಬರ್ತಾನೆ, ನಾವು ಅಣ್ಣ ತಮ್ಮನ ಒಟ್ಟಿಗಿರ್ಬೇಕು ಅಂತ ಹೇಳಿದ್ರೆ ತಮ್ಮ ಕೇಳ್ತಾನೆ, ಅಣ್ಣ ಅಪ್ಪಂದು 10 ಮನೆ ಇದೆಯಲ್ಲ,
ಅದ್ರಲ್ಲಿ ನನಗೆ ಎಷ್ಟು ಮನೆ ಕೊಡ್ತೀಯ ಅಂದರೆ ನಿನಗೆ 2 ಕೊಟ್ಬಿಡ್ತೀನಿ ಅಂತ ಹೇಳ್ದೆ. ಅವನು ಯಾಕೆ ಬರ್ತಾನೆ? ನಾನು ನಮ್ಮ ಅಪ್ಪನ ಮಗನೇ ಅಲ್ವಾ, ಹತ್ತಿದ್ರೆ ನಿನಗೈದು ನನಗೈದು ಅಂದ್ರೆ ಆವಾಗ ಬಾ ಅಂತ ಹೇಳ್ತಾನೆ. ಇನ್ನು ತಮ್ಮ ನೀನು ಚಿಕ್ಕವನು, ನೀನು 7 ತಗೋಬೇಕಾದ್ರೆ ನನಗೆ 3 ಸಾಕು ಅಂತ ಹೇಳಿದ್ರೆ ಇನ್ನೂ ಖುಷಿಯಾಗಿ ಬಂದ್ಬಿಡು. ಅಣ್ಣ ಹಂಗೆಲ್ಲ ಮಾಡಬೇಡಣ್ಣ, ನೀನು 5 ತಗೋ, ನೀನು ದೊಡ್ಡವ್, ನೀನು ಚೆನ್ನಾಗಿರಬೇಕು ಅಂತ ಅವನು ಉದಾರಿ ಆಗ್ತಾನೆ. ಎಲ್ಲಿ ಉದಾರತೆ ಇರುತ್ತೋ ಅಲ್ಲಿ ಸಮೃದ್ಧಿ ಇರುತ್ತೆ, ಎಲ್ಲಿ ಉದಾರತೆ ಇರುತ್ತೋ ಅಲ್ಲಿ ಸಮಾನತೆ ಇರುತ್ತೆ, ಒಗ್ಗಟ್ಟಿರುತ್ತೆ. ಜಿಪುಣತನ ಮಾಡ್ಕೊಂಡು ಎಲ್ಲ ನನಗೇ ಬೇಕು ಅಂತ. ಕೌತಾಳ ಬಸವರಾಜ್ ಸಭೆ ಏರ್ಪಾటు ಮಾಡ್ಬಿಟ್ಟು ನೀನು ಅಲ್ಲೊಂದು ಪ್ರತ್ಯೇಕ ಸಭೆ ಮಾಡಿದ್ರೆ ಏನು ಉಪಯೋಗ? ಹಾಂ, ಒಂದೇ ಪಾರ್ಲಿಮೆಂಟ್ ಸಾಕು, 2-3 ಪಾರ್ಲಿಮೆಂಟ್ ಮಾಡಿದ್ರೆ ಹೆಂಗೆ? ಆ ಕಾರಣಕ್ಕಾಗಿ ನಮಗೆ ಮೊದಲು ನ್ಯಾಯ ಖಾತ್ರಿ ಆಗಬೇಕು. ಅದರಲ್ಲೂ ಯಾರು ಭಾಳ ಅತ್ಯಂತ ದುರ್ಬಲರಿದ್ದಾರೆ ಅವ್ರಿಗೆ ಖಾತ್ರಿ ಆಗಬೇಕು. ದುರ್ಬಲರ ಕಣ್ಣಲ್ಲಿ ಬದಲಾವಣೆಯನ್ನು ನೋಡ್ರಿ. ದುರ್ಬಲರ ಕಣ್ಣಲ್ಲಿ ಇಡೀ ಏನು ನೀವು ಹಂಚಿಕೆ ಮಾಡ್ತೀರಾ, ಬಜೆಟ್ ಮಾಡ್ತೀರಾ, ಪ್ರತಿಯೊಂದು ಅವ್ರ ಮೂಲಕ ನೋಡ್ರಿ, ಅಭಿವೃದ್ಧಿನ ಅವ್ರ ಮೂಲಕ ನೋಡ್ರಿ, ಎಲ್ಲರಿಗೂ ನ್ಯಾಯ ಸಿಗುತ್ತೆ. ಬಲಿಷ್ಠರ ಮೂಲಕ, ಬಲಿಷ್ಠ ಕಣ್ಣಲ್ಲಿ ಬಲಿಷ್ಠಗೆ ಏನು ಬೇಕು ಅವ್ರನ್ನ ನೀವು ಅಲ್ಲಿ ಕೇಂದ್ರ ಸ್ಥಾನದಲ್ಲಿ ಇಟ್ಟು ನೋಡೋಕೆ ಹೋದ್ರೆ ದುರ್ಬಲರು ಯಾವಾಗಲೂ ದುರ್ಬಲರಾಗೇ ಇರ್ತಾರೆ. ಇಲ್ಲಿ ಯಾವಾಗಲೂ ಇಲ್ಲೇ ಇರ್ತಾರೆ. ಇವತ್ತು ನಾವು ಬಹುಜನ ಸಮಾಜ ಪಾರ್ಟಿ ಬಿಟ್ಟು 31ನೇ ತಾರೀಕು ರಾಜೀನಾಮೆ ಕೊಟ್ಟು ಆಚೆ ಬಂದಿದ್ದೀವಿ. ಕಾರಣ ಏನಂದರೆ ನಮ್ಮ ಸರ್ವೋಚ್ಚ ನಾಯಕಿ ಬೆಹನ್ ಕುಮಾರಿ ಮಾಯಾವತಿ ಅವರು ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ನ ವಿರೋಧ ಮಾಡಿದ್ರು. ವಿರೋಧ ಮಾಡಿ ಅಲ್ಲಿಗೆ ಬಿಟ್ಟಿದ್ರು ಪರವಾಗಿಲ್ಲ, ಅಲ್ಲಿಂದ ಮುಂದಕ್ಕೆ ಹೋಗಿ ರಿಟ್ ಪಿಟಿಷನ್ ಹಾಕಿದ್ರು. ಹಾಗೆಯೇ ಇದು ಪಾರ್ಲಿಮೆಂಟಲ್ಲಿ ಒಂದು ಸ್ಪೆಷಲ್ ಸೆಷನ್ ಕರೆದು ಒಂದು ಬಿಲ್ ಪಾಸ್ ಮಾಡಿರಿ, ಇದನ್ನು ಇನ್ನು ಮುಂದೆ ಯಾವತ್ತೂ ಇದನ್ನ ಭೇದ ಮಾಡಬಾರ್ದು, ಕ್ಲಾಸಿಫೈ ಮಾಡಬಾರ್ದು ಅಂಥೇಳಿ 9ನೇ ಶೆಡ್ಯೂಲಲ್ಲಿ ಹಾಕ್ರಿ ಅಂತ ಮೇಲಿಂದ ಮೇಲೆ 4-5 ಕ್ರಮ ತಗೊಂಡ್ಬಿಟ್ರು. ಸಾಲದಕ್ಕೆ ಭಾರತ ಬಂದ್ ಅಂತ ಬೇರೆ ಮಾಡಿಬಿಟ್ರು. ಭಾರತ ಬಂದಲ್ಲಿ ಭಾಗವಹಿಸ್ತವ್ರು ಯಾರು? ಎಲ್ಲ ಉತ್ತರ ಪ್ರದೇಶ ಚಮರ್ರೇ ಭಾಗವಹಿಸಿದ್ದು, ಇನ್ಯಾರು ಭಾಗವಹಿಸಿಲ್ಲ. ಅಲ್ಲಿ ನಾವಂತೂ ಹೇಳೇ ಬಿಟ್ವಿ, ನಾವು ಭಾಗವಹಿಸೋದಿಲ್ಲ. ನೀವು ಕಿತ್ತಾಕಿದ್ರಾ ಫೈನ್, ಕಿತ್ತಾಕ್ರಿ ಅಂತ ಹೇಳಿದ್ವಿ. ಯಾಕೆ ಭಾಗವಹಿಸಲ್ಲ? ಅರೆ ನಮ್ಮ ಜನರಿಗೆ ಒಳ್ಳೇದಾಗಲಿ ಅಂತ ನಾವು ಬಹುಜನ ಸಮಾಜ ಪಾರ್ಟಿಗೆ ಸೇರಿದ್ದು. ನಮ್ಮ ಜನರಿಗೆ ನ್ಯಾಯ ಸಿಗುತ್ತೆ ಅಂತೇಳಿ ನಾವು ಬಹುಜನ ಸಮಾಜ ಪಾರ್ಟಿ ಸೇರಿದ್ದು. ನಮ್ಮ ಜನನ ಬಲಿ ಕೊಟ್ಬಿಟ್ಟು ನಾವ್ಯಾಕೆ BSP ಬೆಳೆಸಬೇಕು? ಸಮಾಜಕ್ಕಾಗಿ ಪಾರ್ಟಿ, ಪಾರ್ಟಿಗಾಗಿ ಸಮಾಜ ಅಲ್ಲ. ನಮ್ಮ ಸಮಾಜ ಹೇಲೆತ್ತಾ ಇದೆ, ಕಸ ಗುಡಿಸ್ತಾ ಇದೆ, ಚಪ್ಪಲಿ ಹೊಲಿತಾ ಇದೆ, ಬೀದಿ ಗುಡಿಸ್ತಾ ಇದೆ. ಕಂಡವ್ರು ಚಾಕರಿ ಮಾಡ್ಕೊಂಡು ಜೀತ ಮಾಡ್ತಾ ಇದ್ದಾರೆ. ಅವರ ಬದುಕಲ್ಲಿ ನಮ್ಮ ಸರ್ವೋಚ್ಚ ನಾಯಕಿಯವರು ಇದನ್ನ ವಿರೋಧ ಮಾಡಿದ್ರು. ವಿರೋಧ ಮಾಡಿ 4-5 ಕ್ರಮಗಳನ್ನ ತಗೊಂಡ್ರು. ಸಾಲದಕ್ಕೆ ಭಾರತ್ ಬಂದ್ ಅಂತ ಮಾಡೋದು, ಇದನ್ನ ವಿರೋಧ ಮಾಡ್ತೀನಿ ಅಂತೇಳಿ ಇದನ್ನ ಪಾರ್ಲಿಮೆಂಟಲ್ಲಿ ಒಂದು ಸ್ಪೆಷಲ್ ಸೆಷನ್ ಕರೆದು ಇದಕ್ಕೆ ಒಂದು ಕಾಯ್ದೆನ ಪಾಸ್ ಮಾಡಿ ಅಂತ ಹೇಳಿದ್ರು. ಆಮೇಲೆ ಪಾಸ್ ಮಾಡಿದ ಕಾಯ್ದೆನ 9ನೇ ಶೆಡ್ಯೂಲ್, ಯಾಕೆಂದ್ರೆ ಸುಪ್ರೀಂ ಕೋರ್ಟ್ಗಳು ಯಾವ ಕೋರ್ಟ್ ಅದರಲ್ಲಿ ಇಂಟರ್ಫಿಯರ್ ಆಗಬಾರ್ದು, ಆ ಥರ ಒಂದು ವ್ಯವಸ್ಥೆ ಮಾಡಿ ಕ್ರಮ ತಗೊಳ್ಳಿ ಅಂದ್ರು. ಇದನ್ನ ನಾವು ಖಂಡಿಸ್ತೀವಿ. ನಾನು ಮಾರ್ಸಲ್ ಮುನಿಯಪ್ಪ ಅವರು, ಆರ್ ಮುನಿಯವರು ಮೊದಲು ಅದನ್ನು ನಿರ್ಧಾರ ತೊಗೊಂಡ್ವಿ. ಅನಂತರ ನಮ್ಮ ಎಲ್ಲ ಗೆಳೆಯರಿಗೂ ಹೇಳಿದ್ವಿ, ಅದನ್ನು ಸಭೆ ಮಾಡಿದ್ವಿ. 25ನೇ ತಾರೀಕು, ಕಳೆದ ತಿಂಗಳು 25ನೇ ತಾರೀಕು ಎಲ್ಲರೂ ಸಭೆ ಮಾಡಿ ಎಲ್ಲರೂ ಇದಕ್ಕೆ ಒಪ್ಕೊಂಡ್ರು, ಸರಿ ಅಂತೇಳಿ. ಆಮೇಲೆ ಬೇಂಜಿಗೆ ಹೋಗಿ ಇದಕ್ಕೊಂದು ಮನವಿ ಕೊಡೋಣ ಅಂತ ಹೇಳಿದ್ವಿ. ಅದಕ್ಕೆ ಮೊದಲೇ ನಾವು ಬೇಂಜಿ ವಿರೋಧ ಮಾಡಿದಾಗಲೇ ನಾವು ಡೀಟೇಲ್ಡ್ ಒಂದು ಪತ್ರ ಬರೆದು ಕಳಿಸ್ತೀವಿ. ಅವರು ಓದಿದಾರ ಇಲ್ಲೋ ಅಂತ ಗೊತ್ತಾಗದೆ ಇನ್ನೊಬ್ಬ ನಮ್ಮ ರಾಜ್ಯದ ಉಸ್ತುವಾರಿಗಿದ್ದ ಡಾಕ್ಟರ್ ಅಶೋಕ್ ಸಿದ್ಧಾರ್ಥ ಅವ್ರ ಮೂಲಕ ಅವ್ರಿಗೆ ಫೋನಲ್ಲಿ ಮಾತಾಡಿದ್ವಿ. ಸ್ವತಃ ನಾನು ಅಲ್ಲ ಇದ್ದೆ. ಅವಾಗ ಹೇಳಿದ ಬೇಂಜಿ ಅವ್ರಿಗೆ ಕನ್ವಿನ್ಸ್ ಮಾಡಿದ್ವಿ, ಇದು ಉತ್ತರ ಭಾರತದಲ್ಲಿ ಚಮಾರ್ಗಿದ ಅನ್ಯಾಯ ಆಗಿದೆ ಅಂತೇಳಿ ಚಮಾರರು ವಿರೋಧ ಮಾಡ್ತಾರೆ. ಯಾಕೆ ಅನ್ಯಾಯ ಆಗಿದೆ? ಅವ್ರಿಗೆ ಅನ್ಯಾಯ ಏನಿಲ್ಲ. ಅವ್ರು ಇರೋದು 13%, ಆದರೆ ರಿಸರ್ವೇಷನ್ನಲ್ಲಿ ಸುಮಾರು 80% ಮಜಾ ಮಾಡ್ತಾ ಇದ್ದಾರೆ ಅವರು. ಆದರೆ ವಾಲ್ಮೀಕಿಗಳು, ಇಲ್ಲಿರೋ ಕರ್ನಾಟಕದ ವಾಲ್ಮೀಕಿ ಎಲ್ಲ ಅವರು, ಅಲ್ಲಿ ಅವ್ರು ಕಸ ಗುಡಿಸೋರು ಮತ್ತು ಬಂಗಿ ಕೆಲಸ ಮಾಡೋರು ವಾಲ್ಮೀಕಿಗಳಲ್ಲಿ. ಅವರು ಮತ್ತು ಇನ್ನೂ ಸಣ್ಣ ಪುಟ್ಟ ಜಾತಿಗಳು, ಪಾಸಿಗಳು, ರಲ್ಲಿಗಳು ಅಂತೇಳಿ ಏನೇನೋ ಜಾತಿಗಳಿದ್ದಾವೆ, 46 ಜಾತಿಗಳು. ಅವರಿಗೆ ತಮ್ಮ ಪಾಲಿನ ಅಧಿಕಾರ, ತಮ್ಮ ಪಾಲಿನ ನೌಕರಿ, ತಮ್ಮ ಪಾಲಿನ ಶಿಕ್ಷಣ ಸಿಕ್ಕಿಲ್ಲ. ಅವರು ಸಂಘಟಿತರಾಗಿ ಹೋರಾಟ ಮಾಡೋಕ್ಕಾಗಿಲ್ಲ. ಯಾಕಂದರೆ ಚಮ್ಮಾರಲ್ಲಿ ಜಬರ್ದಸ್ತಾಗಿದ್ದಾರೆ. ಯಾರ ಮನೆ ಬಿಟ್ಟು ಬಂದರೆ ಹೊಡಿತೀನಿ ಅನ್ನೋ ಮಟ್ಟಕ್ಕೆ ಅವ್ರನ್ನ ಧಮಕಿ ಆಗ್ತಾ ಇದ್ದಾರೆ. ಹಾಗೆ ಹೊರಗಡೆ ಬಂದಿಲ್ಲ. ಒಳಗಡೆ ಅವ್ರಿಗೆ ವಿರೋಧ ಇದೆ. ಬಹುಜನ್ ಸಮಾಜ್ ಪಾರ್ಟಿ ದನಿ ಇಲ್ದವರ ಪಾರ್ಟಿ ಆಗಬೇಕಾಗಿತ್ತು. ಬಹುಜನ್ ಸಮಾಜ್ ಪಾರ್ಟಿ ದುರ್ಬಲರ ಪಾರ್ಟಿ ಆಗಬೇಕಿತ್ತು. ಅದಕ್ಕಾಗಿ ಕಾಂಶಿರಾಮ್ ಸಾಹೇಬರು 6000 ಜಾತಿಗಳು ಸಿಂಗಲ್ ಆಗಿ ನೀವು ದುರ್ಬಲರು, ಒಟ್ಟು ಕುಡಿದ್ರೆ ನೀವು ಬಹುಜನರು, ನೀವೇ ಬಲಿಷ್ಠರು ಅಂತೇಳಿ ನಮ್ಮನ್ನೆಲ್ಲ ಕರೆದಿದ್ದು. ಈಗ ಈ ಸಣ್ಣ ಜಾತಿಗಳು, ದನಿ ಇಲ್ದ ಜಾತಿಗಳು, ಬಲ ಇಲ್ದ ಜಾತಿ, ಅವ್ರು ಎಲ್ಲಿ ಹೋಗ್ಬೇಕು? ಯಾರ ಹತ್ರ ಹೋಗ್ಬೇಕು? ಅವ್ರಿಗಾಗಿ ಮಾತಾಡೋರು ಯಾರು? ನೀವು ಅವ್ರ ಬಾಯಿ ಮುಚ್ಚಿ ನಿಮ್ಮ ಗಂಟ್ಲನ್ನ ದೊಡ್ಡದು ಮಾಡಿದ್ದೀರಾ ನೀವು.
ಕರ್ನಾಟಕದಲ್ಲಿ, ಆಂಧ್ರ, ತೆಲಂಗಾಣದಲ್ಲಿ ಇದು ನಡೆಯಲ್ಲ. ತಮಿಳ್ನಾಡಲ್ಲಿ ಬರೀ 2% ಇದ್ದಾರೆ ಮಾದಿಗರು. ಬೆಹಂಜಿಯ ತೀರ್ಮಾನವನ್ನು ವಿರೋಧಿಸಿ ಅವರು ಭೂತ ದಹನ ಮಾಡೋದಕ್ಕೆ ಕಾರ್ಯಕ್ರಮ ಮಾಡಿಬಿಟ್ರು. ಪೊಲೀಸರು ಮಧ್ಯೆ ನುಗ್ಗಿ ಅದನ್ನು ತಡೆದ್ರು. ಹಂಗಿದ್ರು ಘೋಷಣೆ ಎಲ್ಲ ಹಾಕೊಂಡು ಧಿಕ್ಕಾರ ಕೂಗಿ ದೊಡ್ಡ ಗದ್ದಲ ಮಾಡಿಬಿಟ್ರು. ಬರೀ 2% ಇರೋರು. ಕರ್ನಾಟಕದಲ್ಲಿ SC ಲಿಸ್ಟ್ ಒಳಗಡೆ 55-60% ಮಾದಿಗರಿದ್ದಾರೆ. ಆಂಧ್ರ ಮತ್ತು ತೆಲಂಗಾಣದಲ್ಲಿ 70% ಇದ್ದಾರೆ. ಆ ಜನ ಅಲ್ಲಿ ಭಾಗವಹಿಸಲಿಲ್ಲ. ನಾ ಇದನ್ನೆಲ್ಲ ಹೇಳಿದೆ. ತಮಿಳ್ನಾಡಲ್ಲಿ 2% ಜನ ಇಷ್ಟು ಗದ್ದಲ ಮಾಡ್ತಾರೆ ಅಂತ ಹೇಳಿದ್ರೆ, ಆಂಧ್ರ, ತೆಲಂಗಾಣ, ಕರ್ನಾಟಕದಲ್ಲಿ ಏನಾಗ್ಬೋದು? ಬೀದಿಯಲ್ಲಿ ಬಹುಜನ್ ಸಮಾಜ್ ಪಾರ್ಟಿನ ಧಿಕ್ಕಾರ ಮಾಡ್ತಾರೆ. ಬೆಹಂಜಿಗೆ ಬೆಂಕಿ ಬೂತ್ ದಹನ ಮಾಡ್ತಾರೆ. ಯಾಕಂದ್ರೆ ಇಷ್ಟು ವರ್ಷ ನಾವು ಚಮ್ಮಾರರು ಮಾದಿಗರು ಒಂದು, ಬೆಹಂಜಿ ನಮ್ಮ ನಾಯಕಿ, ನಮ್ಮ ಅಕ್ಕ, ನಮ್ಮ ಸಹೋದರಿ, ನಮ್ಮ ದೇವತೆ, ಭೂಮಿ ಮೇಲೆ ನಡೆದಾಡ್ತಕ್ಕಂಥ ದೇವ್ರು ಅಂತ ಹೇಳ್ಕೊಂಡು ನಾವು ತಲೆ ಮೇಲೆ ಎತ್ಕೊಂಡು ತಿರುಗಾಡಿದ್ದೀವಿ ನಿಮ್ಮನ್ನು. ಆದರೆ ನೀವು ಅದನ್ನ ವಿರೋಧ ಮಾಡ್ತೀವಿ ಅಂತ ಹೇಳಿದ್ರೆ ಇದು ಅವ್ರು ಒಪ್ಪೋದಿಲ್ಲ. ಸರ್ವತಾಪಲ್ಲ, ಭಾಳ ಆಘಾತ ಆಗಿದೆ, ಭಾಳ ಆಘಾತ ಆಗಿದೆ ಅಂತ ಹೇಳಿದೆ. ಅದಕ್ಕೆ ಅವರು ಆಯಿತು 27ನೇ ತಾರೀಕು ನೀವು ಬನ್ನಿ ಅಂತ ಹೇಳಿದ್ರು. 27ನೇ ತಾರೀಕು ಅವ್ರು ಕೊಟ್ಟಿದ್ದ ಟೈಮ್ಗೆ ನಾವು 5 ಜನ ಇಲ್ಲಿ ನಮ್ಮ ರಾಜ್ಯ ಸಮಿತಿಯ ಒಪ್ಪಿಗೆ ತೊಗೊಂಡು ಹೋದ್ವಿ. ಅಲ್ಲಿ ಹೋದರೆ 27ನೇ ತಾರೀಕು 3 ಗಂಟೆ ಆಯಿತು, 4 ಗಂಟೆ ಆಯಿತು. ಫಸ್ಟು ರಾಷ್ಟ್ರೀಯ ಅಧ್ಯಕ್ಷರ ಓಟ್ ಆಯಿತು. ನಾವೆಲ್ಲ ಸೇರಿ ಅವ್ರಿಗೆ ಓಟ್ ಹಾಕಿದ್ವಿ. ಹಾಗಾಗಿ 6ನೇ ಬಾರಿ ರಾಷ್ಟ್ರೀಯ ಅಧ್ಯಕ್ಷರಾದರೂ ಸಂತೋಷ. ನಮ್ಮದೊಂದು ಪಕ್ಷ ಇದೆ, ನಮ್ಮದೊಂದು ಒಬ್ಬ ನಾಯಕಿ ಇರಬೇಕು, ಓಟ್ ಹಾಕಿದ್ವಿ. ಅವ್ರ ನಾಯಕಿ ಯಾತಕ್ಕಾಗಿರ್ಬೇಕಂದ್ರೆ ನಮಗೆ ಧನಿಯಾಗಿರಬೇಕು, ನಮಗೆ ರಕ್ಷಿಕೆ ಆಗಿರಬೇಕು. ಅದಕ್ಕೆ ಮಾಡಿದ್ವಿ. 3 ಗಂಟೆ ಆಯಿತು, 3:15 ಆಯಿತು, 4 ಗಂಟೆ ಆಯಿತು. ಕೇಳಿದ್ವಿ, ಇಲ್ಲ ಊಟ ಮಾಡ್ತಾ ಇದ್ದಾರೆ. ಊಟ ಆಯ್ತು, 4:15 ಆಯಿತು, 4:45 ಆಯಿತು. ತಯಾರೇ ಇಲ್ಲ ಕರೆಯೋದಕ್ಕೆ. ಆಮೇಲೆ ಉಸ್ತುವಾರಿ ಅವ್ರನ್ನ ಹಿಡ್ಕೊಂಡು ಪಕ್ಕಕ್ಕೆ ನಿಲ್ಲಿಸ್ಕೊಂಡು ಹೇಳಿದ್ವಿ, ನೋಡಿ ನೀವು ವಿರೋಧ ಮಾಡಿದ್ರಿ ಅಂತ ಹೇಳಿದ್ರೆ ಕರ್ನಾಟಕದಲ್ಲಾಗಲಿ, ತಮಿಳ್ನಾಡಲ್ಲಾಗಲಿ ಅಥವಾ ಆಂಧ್ರ, ತೆಲಂಗಾಣದಾಗಲಿ ನಿಮ್ಗೆ ಹೆಜ್ಜೆ ಇಡೋಕ್ಕೆ ಬಿಡೋದಿಲ್ಲ. ತಮಿಳ್ನಾಡಲ್ಲಿ ಪಾಪ ದುರ್ಬಲರಿದ್ದಾರೆ, ಸುಮ್ಮನೆ ಇರ್ಬೋದು. ಆಂಧ್ರ, ತೆಲಂಗಾಣ, ಕರ್ನಾಟಕದಲ್ಲಂತೂ ಇದು ನಿಮಗೆ ಉರ್ಬಿಲ್ದಂಗೆ ಹೋಗ್ಬಿಡ್ತದೆ. BSP ಹೊರಗಡೆ ನೀವು ಹೆಜ್ಜೆ ಇಡೋಕ್ಕೆ ಆಗೋದಿಲ್ಲ. ಆಗುತ್ತೋ ಇಲ್ಲೋ ಬೇರೆ ವಿಚಾರ. ನಾವಂತೂ ಹೆಜ್ಜೆ ಇಡೋಲ್ಲ. ನಮ್ಮ ಜನಗಳನ್ನ ರಕ್ಷಣೆ ಮಾಡ್ತೀವಿ, ನಮ್ಮ ಜನ ನ್ಯಾಯ ಕೊಡಿಸ್ತೀವಿ ಅಂತ BSP ಬಂದು ಇಲ್ಲಿ ಅನ್ಯಾಯ ಆಯಿತು ಅಂದರೆ BSPಗೆ ಜೈ ಅನ್ನೋದಕ್ಕೆ ನಾವೇನು ಹುಚ್ಚರ? ನಾವು ನಮಗಾದ್ರೂ ಪರಿಜ್ಞಾನ ಬೇಡವಾ? ನಮ್ಗೆ ಆ ಸೆನ್ಸ್ ಇಲ್ಲೋ ಬೇಡವಾ ನಮಗೆ? ನಾವು ಪಕ್ಕ ಅಂಬೇಡ್ಕರ್ ಓದಿಲ್ರಿ. ಅಂಬೇಡ್ಕರ್ ಹಂಗೆ ಹೇಳಿಲ್ಲ ಅಂದರು. ಯಾರು ಹೇಳಿದ್ರು ನಿನಗೆ? ಅಂಬೇಡ್ಕರ್ ಹೇಳಿ ಅಂತ ಯಾರು ಹೇಳಿದ್ರು? ನಿಮ್ಗೆ ಓದಿದ್ಯಾ? ನೀವು ಅಂಬೇಡ್ಕರ್ ಬಗ್ಗೆ ಓದಿದ್ಯಾ ಪುಸ್ತಕ? ನಿಮ್ಗೆ ಗೊತ್ತಿದೆಯಾ ನಿಮಗೆ? ನಮ್ಮ ಉಸ್ತುವಾರಿ ಕೇಳಿದೆ, ಅವ್ರಿಗೆ ಸೋರ್ಸ್ ಕರೆಕ್ಟ್ ಕೋಟ್ ಮಾಡಿ ಹೇಳಿದೆ. ಎಲ್ಲಿ ಹೇಳಿದ್ದಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್? ತಮ್ಮ RPI ಪಕ್ಷವನ್ನು ಸ್ಟಾರ್ಟ್ ಮಾಡಬೇಕು ಪ್ರಣಾಳಿಕೆಯಲ್ಲಿ ಹೇಳ್ತಾರೆ, ಪ್ರತಿಯೊಬ್ಬರಿಗೂ ಸಮಾನತೆಯಲ್ಲಿ ಉದ್ಯೋಗದಲ್ಲಾಗಿರ್ಬೋದು ಮತ್ತು ನೌಕರಿಗಳಲ್ಲಾಗ್ಬೋದು ಯಾವುದೇ ಅವಕಾಶದಲ್ಲಿ ಸಮಾನ ಹಕ್ಕಿದೆ. ಆದರೆ ಇಲ್ಲಿ ತನಕ ಯಾರಿಗೆ ಅವಕಾಶಗಳೇ ಸಿಕ್ಕಿಲ್ವೋ ಅವ್ರಿಗೆ ಯಾರಿಗೆ ಇಲ್ಲಿ ತನಕ ಅವಕಾಶಗಳು ಸಿಕ್ಕಿಲ್ವೋ ಅವ್ರಿಗೆ ನೀವು ಪ್ರಾಧಾನ್ಯತೆ ಕೊಡಬೇಕು. ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನನ್ನ ಪುಸ್ತಕದಲ್ಲಿ ನಾನು ಕೋಟ್ ಮಾಡಿದ್ದೀನಿ. ಇದೆಲ್ಲ ನಾನು ತಮ್ಮ ಪ್ರಣಾಳಿಕೆಯಲ್ಲಿ ಹೇಳಿದ್ದಾರೆ. 100ಕ್ಕೆ 100ರಷ್ಟು ಅಂಬೇಡ್ಕರ್ವಾದಿ ಸಿದ್ಧಾಂತ ಇದು. ಒಳ ಮೀಸಲಾತಿ ಅನ್ನೋದೇನಿದೆಯಲ್ಲ, ಅದು ಪ್ರಜಾಪ್ರಭುತ್ವವಾದಿ ವ್ಯವಸ್ಥೆಯಲ್ಲಿ ಅಗತ್ಯವಾಗಿ ನೀವು ಉತ್ತರಿಸಲೇಬೇಕಾಗಿರ್ತಕ್ಕಂಥ ವಿಷಯ. ಅದು ಯಾವಾಗ ಒಂದು ವರ್ಗ ನಾನು ಭಿನ್ನ, ನಾನು ಇದರಲ್ಲಿ ಸೇರಿಸ್ಬೇಡಿ ಅಂತ ಹೇಳ್ತಾರೋ ನೀವು ಅದನ್ನ ಗುರುತಿಸ್ಬೇಕು, ಅವ್ರ ಹಕ್ಕುಗಳನ್ನ ಕೊಡಬೇಕು, ಅದನ್ನು ನೀವು ಒಪ್ಕೊಳ್ಳೇಬೇಕು. ಇದಕ್ಕೆ ಬೇರೆ ದಾರಿನೇ ಇಲ್ಲ. ಯಾಕಂದ್ರೆ ನಾವು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸಣ್ಣ ಸಮುದಾಯ ಆದರೂ ಸಹಿತ ಅಷ್ಟು ಪ್ರಮಾಣದಲ್ಲಿ ಅವ್ರಿಗೆ ಅವಕಾಶ ಸಿಕ್ಕಲೇಬೇಕು, ಅವ್ರ ಹಕ್ಕು ಕೊಡಲೇಬೇಕು. ಪಟ್ಟಂತ ಈ ಮನುಷ್ಯ ಏನಂದ್ಬಿಟ್ಟ ಅಂದರೆ, ಇವರು ಮಾದಿಗರಿ ಇಲ್ಲಿ BSPಗೆ 0.5% ಓಟ್ ಹಾಕಿಲ್ಲ, ನಾವು ಯಾಕೆ ಮಾತಾಡಬೇಕು? ಏನು ಹೇಳ್ತೀರಿ? 0.5 ಅಲ್ಲ, 0% ಇರಲಿ. ಚಮಾರ್ಸ್ ನಿಮ್ಗೆ ಓಟ್ ಹಾಕ್ತಾರೆ ಅನ್ನೋ ಕಾರಣಕ್ಕೆ ನೀವು ಅವ್ರ ಪರವಾಗಿ ಇರೋದಾದರೆ ಇದು ಚಮಾರ್ ಪಾರ್ಟಿ ಆಗುತ್ತೆ, ಇದು ಬಹುಜನ್ ಸಮಾಜ್ ಪಾರ್ಟಿ ಹೆಂಗೆ ಆಗುತ್ತೆ? ಮಾದಿಗರು 1% ಆಗ್ತಾರೋ 0% ಆಗ್ತಾರೋ ಅಥವಾ ಹಾಕೋದೇ ಇಲ್ವೋ? ಅವ್ರು ದಡ್ರೆ ಇರ್ಬೋದು ನಿಮ್ಮ ಪ್ರಕಾರ. ಹೌದೌದು, ದಡ್ರೆ. ಅವರು ದಡ್ರನ್ನ ಬುದ್ಧಿವಂತ ಮಾಡೋದಕ್ಕೆ BSP ಬಂದಿರೋದು. ಬುದ್ಧಿವಂತರನ್ನ ಮಾಡೋಕ್ಕೆ ನೀವೇ ಬೇಕಾಗಿಲ್ಲ, ಯಾವ ಮುಟ್ಟಾಳೆ ಬೇಕಾದ್ರೆ ಮಾಡ್ತಾನೆ ಆ ಕೆಲಸನ. ಅದಕ್ಕೆ BSP ಬೇಕಾಗಿಲ್ಲ. ಇಷ್ಟೆಲ್ಲ ಆರ್ಗ್ಯುಮೆಂಟ್ ಆಗೋಷ್ಟೊತ್ತಿಗೆ ಬೆಹಂಜಿ ಮತ್ತೆ ಫೋನ್ ಮಾಡಿ ಬನ್ನಿ ಅಂತ ಕರೆದ್ರು. ಖುಷಿಯಿಂದ ಆಯ್ತು ಕೊಡೋಣ ಅಂತ ಹೋದರೆ ನಾವು 5 ಜನ ಹೋದರೆ 3 ಜನನ ಹೊರಗಿಳಿಸ್ಬಿಟ್ರು. ಆರ್ ಮುನಿಯಪ್ಪ ಅವರು, ಕೃಷ್ಣಮೂರ್ತಿ ಮತ್ತು ಇನ್ನೊಬ್ರು ಗಂಗಾಧರ್ ಅಂತೇಳಿ. ನಮ್ಮಿಬ್ಬರು ಮಾತ್ರ ಕರ್ಕೊಂಡು ಹೋದ್ರೆ ಆಯ್ತು ನಾವಿಬ್ಬರೇ ಹೋಗೋಣ ನಡೀರಿ ಅಂತ ಒಳಗೋದ್ರೆ ಅಲ್ಲಿನೂ ಸಹಿತ ನಾವು ನೇರವಾಗಿ ಭೇಟಿ ಮಾಡೋಕ್ಕೆ ಅವರು ಅವಕಾಶ ಕೊಡಲಿಲ್ಲ. ಅಶೋಕ್ ನಾನೇ ಕೊಡ್ತೀನಿ ಕೊಡಿ ಅಂತ ತೊಗೊಂಡ್ಬಿಟ್ಟು ಅಶೋಕ್ ಸಿದ್ಧಾರ್ಥವ್ರು ಕೊಡ್ತೀನಿ ಎತ್ಕೊಂಡು 2 ನಿಮಿಷ ವಾಪಸ್ ಬಂದ್ಬಿಟ್ರು. ಕೊಟ್ಬಿಟ್ಟೆ ಅಂದರು. ನಾ ಹೇಳಿದೆ ನಮ್ಮ ಮಾರ್ಸಂದ್ರ ಅವ್ರಿಗೆ, ಕೊಟ್ಟಿಲ್ಲ, ಯಾರ ಕೈಲಿ ಒಳಗೆ ಕಳಿಸಿದ್ದೀನಿ, ಯಾಕಂದ್ರೆ ಮನುಷ್ಯ ಅಲ್ಲಿ ಹೋಗೇ ಇಲ್ಲ, ಇಲ್ಲಿಂದ ಅಲ್ಲಿಗೆ 100 ಮೀಟ್ರ್ ದೂರ ಇದೆ, 2 ನಿಮಿಷದಲ್ಲಿ ಹೆಂಗೆ ಬಂದ್ಬಿಟ್ರು ಹೋಗ್ಬಿಟ್ಟು ರೀಲ್ ಬಿಡ್ತಾ ಇದ್ದಾರೆ ಇವರು ಅಂತ ಹೇಳಿದ್ರು. ಆಯ್ತು ಬಿಡಿ ನೋಡೋಣ,
ಅವ್ರು ಏನು ಹೇಳ್ತಾರೆ ಬರ್ರಿ ಅಂತ ಹೇಳ್ಬಿಟ್ಟು ಆಚೆ ಬಂದ್ವಿ. ಆಚೆ ಬಂದು ನೋಡಿದ್ರೆ ಗೇಟ್ ಹತ್ರ ಇವ್ರು ಇದ್ದಾರೆ ನೋಡಿದ್ರು, ಗೇಟ್ ಹತ್ರ ಇಲ್ಲ, ಗೇಟಿನ ದೂರ ಅಷ್ಟು ದೂರ ಇದ್ದಾರೆ. ಯಾಕೆ ಸರ್ ನಿಲ್ಲಕ್ಕೆ ಬಿಡಲಿಲ್ಲ, ನಮ್ದು ಕತ್ತಿಟ್ಟು ದಬ್ಬಿಟ್ರು, ಈ ಕಡೆ ಎಳ್ಕೊಂಬಂದ್ಬಿಟ್ರು ಅಂತ ಹೇಳ್ದೆ. ದೂರ ತಳ್ಬಿಟ್ರು, ಕೂತ್ಕೊಳ್ಳೋಕೆ ಬಿಡಲಿಲ್ಲ. ಅಲ್ಲಿ ಸೆಕ್ಯೂರಿಟಿ ಇದಾನಲ್ಲ ಅವನು, ಪೊಲೀಸ್ ಅವರು, ಯಾಕೆ ಅಶೋಕ್ ಸಿದ್ಧಾರ್ಥ ಅವ್ರ ಮುಖ ಸಿಡಿಸ್ಕೊಂಡು ಅಂತ ಹೇಳ್ಬಿಟ್ರು. ಅವ್ನು ನೋಡ್ಬಿಟ್ಟ ಅನ್ನೋದನ್ನ, ಓಹ್ ಇವ್ರು ಯಾರು ಅನಿಷ್ಟಗಳು ಬಂದಿವೆ ಇಲ್ಲೇ ಬೇಡದೇ ಇರೋರು ಅಂತೇಳಿ ನಮ್ಮನ್ನು ತಗೊಂಡೋಗಿ ಎಳ್ಕೊಂಡು ಎಲ್ಲಿ ಬಿಟ್ಬಿಟ್ಟ ಅಂತೇಳಿ. ಆಗಲೇ ಇವ್ರ ಮನಸ್ಸು ಹೊಡೆದೋಯ್ತು. ಗೌಡ್ರ ಮನೆಗಳಲ್ಲಿ, ಜಮೀನ್ದಾರ ಮನೆಗಳಲ್ಲಿ ನಾವು ಹತ್ರ ಹೋದರೆ ಒಳ್ಳೆ ನಾಯಿಗಳು ಬಿಟ್ಟು ಓಡಿಸ್ತಾರಲ್ಲ, ಹಂಗೆ ಸೆಕ್ಯೂರಿಟಿ ಬಿಟ್ಟು ಓಡಿಸಿದ್ದಾರೆ, ಇನ್ನು ಇಲ್ಲಿ ಯಾಕಿರಬೇಕು? ಈ ಪಕ್ಷದಲ್ಲಿ ನಮಗೆ ಅವಮಾನ ಆಯಿತು ಪರ್ಸ್ನಲಾಗಿ ಅಂದರೆ ಅದು ಬೇರೆ ವಿಚಾರ. ನಾವೊಂದು ಸಮುದಾಯದ ಪರವಾಗಿದ್ದೀವಿ, ಆ ಸಮುದಾಯದ ಬಗ್ಗೆ ಇರ್ತಕ್ಕಂಥ ತಾತ್ಸರ, ಅಲಕ್ಷ್ಯ ಭಾವನೆ ಅಲ್ಲಿ ಅವರು ವರ್ತನೆಯಲ್ಲಿ ಕಾಣಿಸ್ಕೊಳುತ್ತೆ. ನಮಗೆ ಅವತ್ತೇ ನಿರ್ಧಾರ ಮಾಡಿದ್ವಿ ಇಲ್ಲಿ ಇರಬಾರ್ದು ಅಂತೇಳಿ, ಬಿಡಬೇಕಂತೇಳಿ. ಯಾಕಂದ್ರೆ ನೀವು ಇನ್ನೊಂದು ಪಕ್ಷ ಕಟ್ಬಿಡ್ತೀರಾ ನೀವು ಅಂತೇಳಿ. ನಾವು ಪಕ್ಷ ಕಟ್ತೀವೋ ಬಿಡ್ತೀವೋ ಅದಲ್ಲ, ಇದು ಸ್ವಾಭಿಮಾನದ ಪ್ರಶ್ನೆ. ಇದು ರಾಜಕೀಯ ಮಾಡ್ತಾ ಇರೋದು ಬರೀ ಅಧಿಕಾರ ಹಿಡಿಯೋದಕ್ಕಲ್ಲ, ನೆನ್ಪಿಟ್ಕೊಳ್ಳಿ ಎಲ್ರೂ. ಇದು ನನ್ನ ಮಾತಲ್ಲ, ಮಾನ್ಯವ್ರ ಕಾಂಚನ ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ ಮಾತಿದು. ರಾಜಕೀಯದ ಅಂತಿಮ ಉದ್ದೇಶ ಅಧಿಕಾರ ಹಿಡಿಯೋದಲ್ಲ, ಸಮಾಜ ಪರಿವರ್ತನೆ ಉದ್ದೇಶ. ಸಮಾಜ ಪರಿವರ್ತನೆ ಎಲ್ಲಿಂದ ಶುರು ಆಗಬೇಕು? ಅತ್ಯಂತ ತಳವರ್ಗ ಅವನಿಂದನೇ ಪರಿವರ್ತನೆ ಆಗಬೇಕಾದ್ದು. ಮಹಾತ್ಮ ಫುಲೆ ಶುರು ಮಾಡಿದ್ದು ಹೊಲಗೇರಿ ಮಾದಿಗೇರಿಯಿಂದನೇ ಶುರು ಮಾಡಿದ ಚಳವಳಿ. ಮಹಾರಾಜ ಛತ್ರಪತಿ ಶಾಹು ಮಹಾರಾಜ್ ಎಲ್ಲಿಂದ ಶುರು ಮಾಡಿದ್ರು? ಅವರು ಅಷ್ಟೇ ಮಹಾರ್ವಾಡದಿಂದನೇ ಶುರು ಮಾಡಿದ್ರು. ಶ್ರೀನಾರಾಯಣ ಗುರು ಎಲ್ಲಿಂದ ಶುರು ಮಾಡಿದ್ರು? ಪುಲಿಯಾಗಳ ಮಧ್ಯೆಯಿಂದ ಶುರು ಮಾಡಿದ್ರು. ಇವತ್ತೇನು ಈಡಿಗ್ರಂತ ಇದ್ದಾರೆ, ಇವರು ಒಂದು ಕಾಲದಲ್ಲಿ ಅಸ್ಪೃಶ್ಯರಲ್ಲ, ಅನ್ಸಿಯೇಬಲ್ಸ್, ಅಗೋಚರರು, ಕಣ್ಣು ಕಾಣಿಸ್ಬಾರ್ದಾಗಿತ್ತು, ಅಸ್ಪೃಶ್ಯರಿಂದ ಕೆಡೆಯಲ್ಲಿದ್ದರು, ಅಂಥವ್ರನ್ನ ಇಟ್ಕೊಂಡೆ ಅವರು ಚಳವಳಿ ಶುರು ಮಾಡಿದ್ದು. ಎಲ್ಲಿ ಸಮಾಜ ಪರಿವರ್ತನೆ ಅತ್ಯಂತ ಕೆಳಗಡೆಯಿಂದ ಶುರುವಾಗುತ್ತೋ ಆವಾಗ ಅಮೂಲಾಗ್ರ ಪರಿವರ್ತನೆ ಆಗ್ತದೆ. ನೀವು ಮಧ್ಯದಿಂದ ಶುರು ಮಾಡಿದ್ರೆ ಅದು ಅಲ್ಲಿಗೆ ಮೇಲಕ್ಕೆ ಹೋಗುತ್ತೆ ಅಷ್ಟೇ. ನಮ್ಮ ಪರಿವರ್ತನೆ ಎಲ್ಲಿಂದ ಶುರು ಮಾಡಬೇಕಾದ್ರೆ ಯಾರು ಈ ನವಯುಗದಲ್ಲೂ ಇವತ್ತಿಗೂ ಏಲೆತ್ತದು, ಕಸ ಎತ್ತದು, ಪುಣ್ಯದ ಕೆಲಸ ಅಂತ ತಿಳ್ಕೊಂಡು ಮೌಢ್ಯದಲ್ಲಿ ಮುಳುಗಿ ಸಾಯ್ತಾ ಇದಾರಲ್ಲ, ಅವರಿಂದ ಶುರು ಆಗಬೇಕು. ಅಲ್ಲಿಂದ ಶುರು, ಅಲ್ಲಿಂದ ಅಧಿಕಾರಿಗಳು ಬರಬೇಕು. ನನ್ನ ಮಾತಲ್ಲ, ಈಗೇನು ಬಾಬಾ ಸಾಹೇಬ್ ಅಂಬೇಡ್ಕರ್ ಮಾತು. ಈ ಸಮಾಜದಲ್ಲಿ ಅತ್ಯಂತ ಕೆಳ ಸಮಾಜದಲ್ಲಿ ಅತ್ಯಂತ ಉನ್ನತ ವರ್ಗ, ಉನ್ನತ ಅಧಿಕಾರ ಪಡಿತಕ್ಕಂಥ ಜನ ಹುಟ್ಟಬೇಕು. ಆವಾಗ ಇಲ್ಲಿ ಪರಿವರ್ತನೆ ಶುರುವಾಗುತ್ತೆ. ಈ ಸಮಾಜಕ್ಕೆ ಅಂತಸ್ತು, ಗೌರವ ಬಂದಾಗ ಇಡೀ ಭಾರತ ದೇಶಕ್ಕೆ ಗೌರವ ಬರುತ್ತೆ. ಇಂಥ ಕಾಲದಲ್ಲಿ ಸಹಿತ ಎಲ್ಲ ದೇಶಗಳಲ್ಲಿ ಎಲ್ಲ ಮೆಕನೈಸ್ ಆಗಿದೆ, ಎಲ್ಲ ಯಂತ್ರಗಳು ಬಂದಿದೆ. ಆದರೆ ಭಾರತ ದೇಶದಲ್ಲಿ ಇವತ್ತು ಅಷ್ಟೇ ಮನುಷ್ಯ ಕಾಕಸ್ಗುಂಡಿಲಿ ಇಳಿತಾ ಇದ್ದಾನೆ. ಯಾಕೆ ಇಳಿತಾ ಇದ್ದಾನೆ ಅಂದ್ರೆ ಇವ್ರ ಕೈಲಿ ಮಾಡೋಕ್ಕಾಗಲ್ಲ ಅಂತಲ್ಲ, ಇವ್ರು ಮಾಡಲಿ ಅಂತ ಬಿಟ್ಟಿದ್ದಾರೆ. ಇದು ಅವರ ಅಸಡ್ಡೆ. ಇದನ್ನು ನಾವು ಒಪ್ಕೋಬೇಕಾ? ಹೇಳೆತ್ತವನು, ಕಸ ಎತ್ತವನು ಇವತ್ತು ಎತ್ಕೊಂಡೇ ಇರಬೇಕಂತ ಒಪ್ಕೊಂಡಿರ್ಬೇಕು. ನಾವು ಅವ್ನು ಹಂಗಿದ್ದಾನೆ, ಅವ್ನ ಬುದ್ಧಿ ಅದು. ನೀವು ಅದನ್ನು ಒಪ್ಕೋತೀರಾ? ಅದು BSP ಎತ್ಕೊಂಡು ಮಾಡ್ತೀರಾ? ಅಂಬೇಡ್ಕರ್ ಓದಿ ಅಂತೇಳಿ ಮಾಡ್ತಾ ಇದ್ದೀರಾ? ಇಂಥ ನಿಮ್ಮ ಸವಾಸನೆ ಬೇಡ ಅಂತೇಳಿ ಅವತ್ತೇ ನಾವು ರಾಜೀನಾಮೆ ಕೊಟ್ಟು ಹೊರಗಡೆ ಬಂದ್ವಿ. ನಮ್ಮೊಟ್ಟಿಗೆ ಇನ್ನೊಂದಷ್ಟು ಜನ ಬಂದರು, ಇನ್ನು ಮುಂದೆ ಬರೋರು ಇದ್ದಾರೆ. 25 ಡಿಸ್ಟ್ರಿಕ್ಟ್ ಅವರು ಬಂದರು, 25 ಡಿಸ್ಟ್ರಿಕ್ಟ್ ಅವರು ಅದನ್ನ ಬಿಟ್ಟಿದ್ದಾರೆ, ಬಂದು ನಮ್ಮ ಜೊತೆ ನಿಂತಿದ್ದಾರೆ. ಇದು ಒಂದು ಜಾತಿಯ ಪರವಾಗಿ ಬಂದಿರತಕ್ಕಂಥ ಬೆಂಬಲ ಅಲ್ಲ, ಒಂದು ನೀತಿಯ ಪರ ಬಂದಿರತಕ್ಕಂಥ ತೀರ್ಪಿದು. ಆ ನೀತಿನೇ ನಾವು ಬೆಂಬಲಿಸಿ ಭಾಳ ಜನ ಇವತ್ತು ಹೊರಗಡೆ ಬಂದಿದ್ದೀವಿ. ಆಯಿತು, ರಾಷ್ಟ್ರೀಯ ಪಕ್ಷ ಅವ್ರು ಕಟ್ಕೊಂಡು ಅಧಿಕಾರ ಮಾಡಲಿ, ನಮಗೆ ಅಧಿಕಾರ ಮುಖ್ಯ ಅಲ್ಲ, ನಮಗೆ ಪರಿವರ್ತನೆ ಮುಖ್ಯ ಅಂತ ನಾವು ಬಂದಿದ್ದೀವಿ. ಇದೇ ನಿಟ್ಟಿನಲ್ಲಿ ನಮ್ಮ ಚಳವಳಿನ ಮುಂದುವರಿಯುತ್ತೆ. ನಿಮ್ಮ ಹೋರಾಟಕ್ಕೆ ನಾವು ಬೆಂಬಲನೂ ಇದೆ, ಜೊತೆಗೆ ಸರ್ಕಾರಕ್ಕೆ ನೀವೇನು ಮನವಿ ಕೊಡ್ತಾ ಇದ್ದೀರಾ ಅದಕ್ಕೂ ನಮ್ಮ ಬೆಂಬಲ ಇದೆ, ನಮ್ಮ ಸಹಿ ಇರ್ತದೆ, ನಾವು ಸಹಿ ಮಾಡ್ತೀವಿ. ಮತ್ತು ಒಂದಂತೂ ನಮಗೆ ಚೆನ್ನಾಗಿ ಗೊತ್ತಿದೆ, ಒಳ ಮೀಸಲಾತಿ ಜಾರಿ ಆಗೋದ್ರಿಂದ ಒಗ್ಗಟ್ಟು ಮುರಿಯೋದಿಲ್ಲ, ಒಗ್ಗಟ್ಟು ಇನ್ನೂ ಬಲಿಷ್ಠ ಆಗುತ್ತೆ. ಅದು ಬಲಿಷ್ಠ ಆಗುತ್ತಾ ಇಲ್ವಾ ಅನ್ನೋದು ಆ ನಾಯಕರ ಸಾಮರ್ಥ್ಯದ ಮೇಲೆ ಹೋಗುತ್ತೆ. ನೀವು ಹೆಂಗೆ ನೋಡ್ತೀರಾ ಅನ್ನೋದ ಮೇಲೆ ಹೋಗುತ್ತೆ, ಹೆಂಗೆ ಬಳಸ್ಕೋತೀರಾ ಅನ್ನೋದ ಮೇಲೆ ಹೋಗುತ್ತೆ. ಅದನ್ನ ನೀವು ಹೊಡೆಯೋದಕ್ಕೂ ಬೇಕಾದ್ರೆ ಬಳಸ್ಕೋಬೋದು, ಒಗ್ಗಟ್ಟು ಮಾಡೋಕ್ಕೂ ಬಳಸ್ಬೋದು. ಅವ್ರನ್ನ ಒಗ್ಗಟ್ಟು ಮಾಡಿದ್ರೆ ಭಾರತ ದೇಶದ ಯಜಮಾನರು ನೀವು ಆಗ್ತೀರಾ, ಹೊಡೆದ್ರೆ ಮತ್ತೆ ಗುಲಾಮರಾಗಿ ಮುಂದುವರಿತೀರಾ. ಇಷ್ಟೇಳಿ ನನ್ನ ಮಾತು ಮುಗಿಸ್ತೀನಿ. ಜೈ ಭೀಮ್, ಜೈ ಭಾರತ್, ಜೈ ಕಾಂಶಿರಾಮ್. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.